ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್ನಲ್ಲಿ ಸಂಸತ್ತಿಗೆ ಸವಾಲ್. ದೇಶದ ಯುವಕರನ್ನ ದೇಶದ ಭವಿಷ್ಯ ಅಂತ ಕರೀತಾರೆ. ಎಲ್ಲರೂ ಕೂಡ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ನೆನ್ನೆ ವಧೆ ತಿಂದವರು ಅಂದ್ರೆ ಒಡಿಸ್ಕೊಂಡಿರೋರು ಟೆರರಿಸ್ಟ್ಗಳಾಗಿರ್ಲಿಲ್ಲ. ಒಡಿಸ್ಕೊಂಡಂಥವ್ರು ದೇಶವನ್ನ ಅಸ್ಥಿರಗೊಳಿಸುವಂತಹ ಪ್ಲಾನ್ ನಲ್ಲಿ ಕೈ ಜೋಡಿಸಿರ್ಲಿಲ್ಲ. ಒಡಿಸ್ಕೊಂಡಂಥವ್ರು ಗೂಂಡಾಗಿರಿ ಮಾಡಿದಂಥವ್ರು ಅಲ್ಲ. ನಮಗೆ ಒಂದು ಅಚ್ಚುಕಟ್ಟಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನ ರೂಪಿಸ್ಕೊಡಿ, ಬದಲಾಯಿಸ್ಕೊಡಿ ಅಂತ ಕೇಳ್ದಂಥವ್ರು. ಕೇಳಿ 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 ಯಾವಾಗ ಸಾಕಾಯ್ತೋ ಪ್ರೊಟೆಸ್ಟ್ ಸ್ವಲ್ಪ ವಿಕೋಪಕ್ಕೆ ಹೋಯ್ತು. ಸಂಸತ್ ಚಲೋ ಅಂತ ಹೋದ್ರು. ಅಲ್ಲಿ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನ ಗಟ್ಟಿಗೊಳಿಸಲೇಬೇಕಾಯ್ತು, ಕಾಪಾಡಲೇಬೇಕಾಯ್ತು. ಕೈಗೆ ಲಾಠಿ ತಗೊಂಡ್ರು, ಕೈಗೆ ಟಿಯರ್ ಗ್ಯಾಸ್ನ ತಗೊಂಡ್ರು. ಪೊಲೀಸರಿಗೂ ಒದೆ ಬಿತ್ತು. ವಿದ್ಯಾರ್ಥಿಗಳು ನ್ಯಾಯ ಕೇಳಕ್ ಹೋದವರು, ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿ ಅಂತ ಕೇಳಕ್ ಹೋದವರು ಕೂಡ ಒಡಿಸ್ಕೊಂಡ್ರು. ರಸ್ತೆಗಳಲ್ಲಿ ರಕ್ತ ಚೆಲ್ಲಿತ್ತು. ನೆನ್ನೆ ನಮ್ಮ ದೇಶವನ್ನ ಯುವ ರಾಷ್ಟ್ರ ಅಂತ ಕರೀತಾರೆ, ಇಂಡಿಯಾವನ್ನ ಯಂಗ್ ನೇಷನ್ ಅಂತ ಕರೀತಾರೆ. ಅವರೇ ನಮ್ಮ ದೇಶದ ಆಸ್ತಿ, ಸಂಪತ್ತು, ಶಕ್ತಿ ಅಂತ. ಬಟ್ ಅವ್ರು ಏನು ಕೇಳ್ತಾ ಇಲ್ಲ, ಬೇರೆ ನಮಗೆ ಓದುವ ವ್ಯವಸ್ಥೆಯನ್ನ ಸರಿಯಾಗಿ ಕಲ್ಪಿಸ್ಕೊಡಿ ಅಂತ. ಅದನ್ನ ಕೇಳಿಸ್ಕೊಳ್ಳುವಲ್ಲಿ ಕಿವುಡಾಗ್ಬಿಡ್ತಾ ಕೇಂದ್ರ ಸರ್ಕಾರ. ಇದೇ ಮೋದಿ ಅವರಿಗೆ ದೊಡ್ಡವರು ಅವ್ರು ಮಾತಾಡಿದ ತಕ್ಷಣ ಎಷ್ಟು ಜನ ಚಪ್ಪಾಳೆ ಹೊಡಿತಾರೋ ಇಲ್ವೋ ಗೊತ್ತಿಲ್ಲ. ಯೂತ್ಸ್ ಅಂತೂ ಹುಚ್ಚೆದ್ದು ಕುಣಿತಾ ಇದ್ರು. ರ್ಯಾಲಿ ಬಂದ್ರೆ ಹುಡುಗರು ಹೋಗಿ ನಿಂತ್ಕೊಳ್ತಾ ಇದ್ರು. ಅವ್ರೇನಾದ್ರೂ ಮಾತಾಡಿದ್ರೆ ಸಾಕು ಚಪ್ಪಾಳೆ ಹೊಡಿತಾ ಇದ್ರು. ಅಂತಹ ಮೋದಿ ಇವತ್ತು ಇಂಥ ವಿಚಾರದಲ್ಲಿ ಸಿಗಾಕೊಂಡು ಯುವಕ ಅಭಿಮಾನಿಗಳನ್ನ ಕಳ್ಕೊಂಡ್ರ, ಈ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸಂಸತ್ತಿಗೆ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಓಕೆ, ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎಎಪಿ ವಕ್ತಾರರಾಗಿ ದಿನೇಶ್ ಏರೋಹಳ್ಳಿ ಅವರು ಕೂಡ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ವಕ್ತಾರ ಯದುಕುಮಾರ್ ಅವರು ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾ ಇದ್ದಂತೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಸವರಾಜ್ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ನೆನ್ನೆಯ ಈ ಒಂದು ಸಂಸತ್ ಚಲೋ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇತ್ತು ಸರ್? ಹೇಗೆ ಕಾಣುತ್ತೆ ಅಂದರೆ, ವಿದ್ಯಾರ್ಥಿಗಳನ್ನು ನೀವು ಎಷ್ಟು ಬಾರಿ ಅವರ ಕನಸನ್ನು ಭಗ್ನಗೊಳಿಸ್ತೀರಿ, ಎಷ್ಟು ಬಾರಿ ಅವರ ಕನಸಿನ ಜೊತೆಲಿ ಅವರ ಬದುಕಿನ ಜೊತೆಲಿ ಚೆಲ್ಲಾಟ ಆಡ್ತೀರಿ. ಈ ಸರ್ಕಾರ ಬಂದಾದಮೇಲೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಷ್ಟು ಬಾರಿ ಲೀಕ್ ಆಗಿದೆ. ಪ್ರತಿ ಸರ್ತಿ ನಾವು ಮರುಪರೀಕ್ಷೆ ಮಾಡೋದು ಅದೊಂದು ಪರಿಹಾರವ, ಅದೊಂದು ಜವಾಬ್ದಾರಿಯುತ ನಡೆಯ. ನಾವು ಮರುಪರೀಕ್ಷೆ ಅದೊಂದು ಸಿಸ್ಟಮ್ಯಾಟಿಕ್ ವೇ. ಅದು ವ್ಯವಸ್ಥೆಯಲ್ಲಿ ಯಾವುದೇ ಪರೀಕ್ಷೆ ಆಗಲಿ, ನಮ್ಮಲ್ಲಿ SSLC ಆಗಲಿ PUC ಏನೋ ಒಂದು ಹೆಚ್ಚುಕೊಂಡು ಮರುಪರೀಕ್ಷೆ ಮಾಡ್ತೇವೆ, ಮತದಾನದ ಹೆಚ್ಚುಕೊಂಡು ಮರು ಮತದಾನ ಮಾಡ್ತೇವೆ. ಅಷ್ಟಕ್ಕೆ ನಿಲ್ಲಬೇಕಾದು, ಅಥವಾ ಸಂಬಂಧಪಟ್ಟವರು ಏನಾದರೂ ನೈತಿಕ ಹೊಣೆಗಾರಿಕೆ ತಗೊಳ್ಬೇಕಾ? ಅಧಿಕಾರನ ಸಸ್ಪೆಂಡ್ ಮಾಡಿದ್ದೀವಿ. NTA ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಮುಖ್ಯಸ್ಥರ ಬಗ್ಗೆ ಅವರು ಸಸ್ಪೆಂಡ್ ಮಾಡಿದ್ದೀವಿ. ಅದು ಅಧಿಕಾರಿಗಳ ವ್ಯವಸ್ಥೆ ವಿಚಾರ. ನೀವು ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಂಥ ಮಂತ್ರಿಗಳು, ನಿಮಗೆ ನೈತಿಕ ಹೊಣೆಗಾರಿಕೆನೇ ಇಲ್ವಾ? ಒಂದಲ್ಲ, ಎರಡಲ್ಲ, 6 ಸರ್ತಿ ಅಷ್ಟೇ ಅಲ್ಲ. ಸುಮ್ಮನೆ ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ಭಾಳ ಅಕ್ಷಮ್ಯ ಅಪರಾಧ ಕೂಡ. ಅದರ ಆಚೆಗೆ ಏನಾಗಿದೆ, ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮಗೆ ಮಕ್ಕಳಿಲ್ವಾ? ಇವ್ರಿಗೆ ಯಾರಿಗೂ ಮಕ್ಕಳಿಲ್ವೇನ್ರಿ? ಪ್ರಧಾನಮಂತ್ರಿಗಿಲ್ಲ ಬಿಡಿ, ಉಳಿದವ್ರಿಗೆ ಮಕ್ಕಳಿಲ್ವಾ? ಅಂದ್ರೆ ಮಕ್ಕಳಿಲ್ಲ ಅಂದರೆ ನಿಮಗೇನು ಮಕ್ಕಳನ್ನು ಅರ್ಥನೇ ಆಗಬಾರ್ದಾ? ಪ್ರಧಾನಮಂತ್ರಿಗಳಿಗೆ ಮಕ್ಕಳಿದ್ದವರು ಆದರೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಈಗ ಯಾಕಂದರೆ ಇದು ಬೀದಿಗೆ ಬರೋವರೆಗೂ ಯಾಕಾಯಿದ್ರಿ ನೀವು? ಬೀದಿಗೆ ಬಂದಾಮೇಲೆ ನಿಮ್ಮ ಸಬೂಬುಗಳೇನು? ಮರುಪರೀಕ್ಷೆ ಆಯ್ತಲ್ಲ, ಮತ್ತೇನು ಅಲ್ಲ, ಅಷ್ಟು ಸುಲಭವಾಗಿ ಅಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕಳೆದು ಹೋಗಿದೆ. ಆ ವಿಶ್ವಾಸವನ್ನು ಹೇಗೆ ನೀವು ಮರುಸ್ಥಾಪನೆ ಮಾಡ್ತೀರಿ? ಅವರು ವಿದ್ಯಾರ್ಥಿಗಳು, ನಾಳಿನ ಭವಿಷ್ಯ ಅವರು. ಅವ್ರಿಗೆ ಹೇಗೆ ನೀವು ಮೇಲ್ಪಂಕ್ತಿನ ಕೊಡ್ತೀರಿ? ಒಂದು ನೈತಿಕ ಹೊಣೆಗಾರಿಕೆ ಬಗ್ಗೆ, ಜವಾಬ್ದಾರಿಯುತ ನಡವಳಿಕೆ ಬಗ್ಗೆ. ವೈದ್ಯಕೀಯ ಇಂಜಿನಿಯರಿಂಗ್ ಕಲಿಸೋದು ಮಾತ್ರ ಅಲ್ಲ, ಈ ರೀತಿಯ ಜವಾಬ್ದಾರಿಯುತ ನಡವಳಿಕೆ ಮೇಲ್ಪಂಕ್ತಿಯನ್ನು ಎಕ್ಸಾಂಪಲ್ನ ಹೇಗೆ ಸೆಟ್ ಮಾಡ್ತೀರಿ? ರಾಜೀನಾಮೆ ಕೊಡಲೇಬೇಕು ನೀವು ಒಂದು. ಆಮೇಲೆ ಇದೇ ಈ BJP ಒಂದು ಇತ್ತೀಚಿನ ದಿನಗಳ ಬೆಳವಣಿಗೆಗಳಿದಾವಲ್ಲ, ಭಾಳ ಆಘಾತಕಾರಿಗಳಿದ್ದಾವೆ. ಯಾವ ರಾಮನ ಭಕ್ತಿಯ ಮೇಲೆ ಮಂದಿರ ಕಟ್ಟಿದ್ರು, ಕಳುವಾಯ್ತು, ಕಳ್ಳರಿಗೆ ಶಿಕ್ಷೆ ಕೊಟ್ಟು ಮಾತಾಡ್ಬಿಡ್ತಾರೆ. ಅದರಲ್ಲಿ ಕಳುವಾಗಿದ್ದ ಹಣ ಅಲ್ಲ, ವಿಶ್ವಾಸ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ನೀವು ಕಳುವು ಮಾಡಿದ್ದು ನಿಮ್ಮದೇ ಸಮುದಾಯದ, ನಿಮ್ಮದೇ ಭಕ್ತರ ವಿಶ್ವಾಸವನ್ನು. ಇಲ್ಲಿ ಹೋಗಿದ್ದು ಮಕ್ಕಳ ವಿಶ್ವಾಸ ಶಿಕ್ಷಣ ವ್ಯವಸ್ಥೆ ಮೇಲೆ. ಇದ್ರ ಬಗ್ಗೆ ವಿಚಾರಣೆ ಇಲ್ಲ. ಯಾವ ರಾಮಲೀಲಾ ಮೈದಾನದ ಚಳವಳಿಯಿಂದ ನೀವು ಸರ್ಕಾರಕ್ಕೆ ಬಂದರೂ ಅಲ್ಲೇ ಜಂತರ ಮಂತ್ರದಲ್ಲಿ ಕೂತಿದ್ದಾರೆ ಮಕ್ಕಳು. ಈ ಮಕ್ಕಳು ಬಹುಶಃ ನೀವು ರಾಮಲೀಲಾ ಮೈದಾನದಲ್ಲಿ ಕೂತಾಗ LKG UKG ಇದ್ರು ಅನ್ಸುತ್ತೆ. ಇವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ನೀವು?
ನೀವು ಹಿರಿಯರಾಗಿ ಇಂಥ ಹೋರಾಟಗಳಿಂದಲೇ ಮೇಲೆ ಬಂದಂಥವ್ರು ನೀವು. ಅನೇಕ ಜನರು ವಿದ್ಯಾರ್ಥಿ ಹೋರಾಟಗಳ ಮೂಲಕವೇ ಅಧಿಕಾರ ಅನುಭವಿಸಿದಂಥವ್ರು. ಈಗ ನೀವು ವಿದ್ಯಾರ್ಥಿಗಳ ಹೋರಾಟ ಅವಮಾನ ಮಾಡಿಬಿಟ್ರೆ ಹೆಂಗೆ? BJP ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಧರಣಿ ಆಗುತ್ತೆ, ಸತ್ಯಾಗ್ರಹ ಆಗುತ್ತೆ. ಅಲ್ಲಿ ಇವ್ರು ಮಾತಾಡ್ತಾರೆ, ವಿದ್ಯಾರ್ಥಿಗಳು ಸತ್ಯಾಗ್ರಹ ಯಾಕೆ ಮಾಡಬೇಕು, ಕ್ಲಾಸಿಗೆ ಹೋಗ್ಬೇಕು, ಅಭ್ಯಾಸ ಮಾಡಬೇಕು, ಎಕ್ಸಾಮ್ ಬರೀಬೇಕು, ಇಷ್ಟು ಮಾತಾಡ್ತಾರೆ. ವ್ಯವಸ್ಥೆ ಹಾಳಾಗೋಗ್ಲಿ, ನಿಮ್ ಕೆಲಸ ಎಷ್ಟೇ ಹೋಗ್ಬೇಕು, ಎಕ್ಸಾಮ್ ಬರ್ತಾರೆ. JNU ವಿದ್ಯಾರ್ಥಿಗಳು ಮಾತಾಡ್ತಾರೆ, ಅವರು ಆಂಟಿ ನ್ಯಾಷನಲ್ ಅಂತಾರೆ. ಬುದ್ಧಿಜೀವಿಗಳು ಮಾತಾಡಿದ್ರೆ ಅವ್ರು ಅರ್ಬನ್ ನಕ್ಸಲ್ರು ಅಂತಾರೆ. ರೈತರು ಧರಣಿ ಕೂತ್ರೆ ಅವರು ಖಲಿಸ್ತಾನಿಗಳು ಅಂತಾರೆ. ಅಂದ್ರೆ ಹೋರಾಟಗಾರರಿಗೆ ಹೆಸರಿಡೋದು ನಿಮ್ಮ ಕಾರ್ಯಕ್ರಮ ಅಲ್ಲ. ಚಾಳಿ ಆಗ್ತಾ ಇದೆಯಾ? ಅದೇ ಆಗ್ತಾ ಇದೆಯಲ್ಲ, ಹೋರಾಟಗಾರರು ಪ್ರತಿಭಟನೆ ಹೆಸರಿಟ್ಬಿಡೋದು. ಅಲ್ಲ ಅವನು ದೇಶದ್ರೋಹ ಆಗಿರ್ತಾನೆ, ಇಲ್ಲ ಪಾಕಿಸ್ತಾನ ಆಗಿರ್ತಾನೆ, ಇಲ್ಲ ಅವನು ಆಂಟಿ ನ್ಯಾಷನಲ್ ಆಗಿರ್ತಾನೆ, ಇಲ್ಲ ಖಲಿಸ್ತಾನ ಆಗಿರ್ತಾನೆ, ಇಲ್ಲ ಅರ್ಬನ್ ನಕ್ಸಲ್ ಆಗಿರ್ತಾನೆ, ಇಲ್ಲ ಅಸ್ಥಿರಗೊಳಿಸೋದ್ರಲ್ಲಿ ಯಾವ್ದೋ ಒಬ್ಬ ಆಗಿರ್ತಾನೆ. ಹೊಸದೊಂದು ಶಬ್ದ ಇದೆ ಈಗ, ಟುಕಡೆ ಗ್ಯಾಂಗ್ ಆಗಿರ್ತಾನೆ ಅವನು. ಓಕೆ, ಬರ್ತೀನಿ ಸರ್ ನನ್ನ ಹತ್ರ. ಯದುಕುಮಾರ್ ಅವರೇ, ಈ ಪ್ರಮಾಣದ ಆಕ್ರೋಶ ನೋಡಿದ್ಮೇಲೂ ಕೂಡ ನಮ್ಗೆಲ್ಲ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ಕಾಣಿಸ್ತದೆ. ಇಲ್ಲ ಅಂತೀರಾ BJP ಅವರು ಈಗಲೂ ಕೂಡ? ಮೇಡಮ್, ಸಮಸ್ಯೆ ಇರೋದನ್ನ ಸರ್ಕಾರನೂ ಒಪ್ಕೊಂಡಿದೆ. ಅದಕ್ಕೆ ಯಾವ ರೀತಿಯಾದಂಥ ಆ್ಯಕ್ಷನ್ಸ್ ತೊಗೊಬೇಕಾಗಿರೋವಂಥದ್ದು, ನೀಟ್ ಎಕ್ಸಾಮ್ ಬಗ್ಗೆ ತಾವು ಕೇಳ್ತಾ ಇರೋವಂಥದ್ದು, ಅದಕ್ಕೆ ಆ್ಯಕ್ಷನ್ಸ್ ತೊಗೊಂಡಂಥದ್ದು, CBI ಎನ್ಕ್ವೈರಿ ಆಗಿರೋವಂಥದ್ದು, ಯಾರದ ಕಾರಣಕರ್ತರಾಗಿದ್ದಾರೆ ಅವರನ್ನು ಬಂಧಿಸಿರುವಂಥದ್ದು, ಮರುಪರೀಕ್ಷೆ ಯಶಸ್ವಿಯಾಗಿ ಮಾಡಿರುವಂಥದ್ದು, ಇದನ್ನು ಕಾಣಿಸ್ತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಮಾಡಿ ಆ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಯಾರ್ಯಾರ ಜೊತೆಲಿ ಇದ್ದಾರೆ ಅನ್ನೋದನ್ನು ಕಾಣಿಸ್ತಾ ಇದೆ. ಅದನ್ನು ತಾವು ಸ್ವಲ್ಪ ಹೇಳ್ಬೇಕಾಗತ್ತೆ, ಯಾರ್ಯಾರ ಜೊತೆಲಿ ಇದ್ದಾರೆ ಸರ್. ಆ ಪ್ರತಿಭಟನೆ ಬೇರೆಯವ್ರು ಬೆಂಬಲ ಕೊಡ್ಲೇಬಾರದಾ ಸರ್? ಇವಾಗ ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿ ಅಲ್ಲಪ್ಪ, ನಾನು ಬೆಂಬಲ ಕೊಡಬಾರ್ದು ಅವ್ರಿಗೆ, ನಾನು ನಿಂತ್ಕೋಬಾರ್ದು. ನೀವು ಖಂಡಿತವಾಗ್ಲೂ ಹೇಳ್ತಾರೆ ಬೆಂಬಲ ಕೊಡಿ ಸರ್, ನೀವು ಖಂಡಿತವಾಗ್ಲೂ ಬೆಂಬಲ ಕೊಡಿ ಸರ್. ಅದ್ರಲ್ಲಿ ಏನು ಆಕ್ಷೇಪವಿಲ್ಲ, ಶಾಂತಿಯುತವಾಗಿ ನಡಿ ಸರ್. ಒಂದ್ ನಿಮಿಷ ಸರ್ ಮೇಡಮ್, ನಾನು ಮಾತಾಡ್ತೀನಿ, ತಾವು ಆಮೇಲೆ ಮಾತಾಡಿ. ಅದಲ್ಲಿ ನನಗೆ ಪ್ರಶ್ನೆ ಕೇಳಿದ್ದೀರಾ, ಇಟ್ನಾಳ ಅವ್ರನ್ನ ಕೇಳಿದ್ರೆ ಅವ್ರ ಉತ್ತರ ಕೊಡ್ಲಿ, ನನ್ನ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಸರ್. ಪ್ರಶ್ನೆ ಬೆಂಬಲ ಕೊಡುವಂಥದ್ದಲ್ಲ ಸರ್, ಪ್ರಶ್ನೆ ಶಾಂತಿಯುತವಾಗಿ ನಡೆಯುವಂಥ ಯಾವುದೇ ಒಂದು ಸರ್ಕಾರ ಇರಬೇಕಾದಾಗಲೂ ಕೂಡ ಪ್ರತಿಭಟನೆ ಆಗ್ಬೋದು, ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋ ಹಕ್ಕು ಒಬ್ಬ ನಾಗರಿಕರಿಗಿದೆ, ದೇಶದ ಪ್ರಜೆಗಿದೆ. ನಾ ಹೇಳ್ತಾ ಇರುವಂಥದ್ದು, ನಿಮ್ಮ ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದು? ನೀಟ್ ಸಂಬಂಧಪಟ್ಟ ಪ್ರಶ್ನೆ ಡೆಫಿನೆಟ್ ಆಗೋದಲ್ಲಿ ತಾವು ಇದು ಮಾಡ್ತಾ ಇರುವಂಥದ್ದು. ಆದರೆ ಅಲ್ಲಿ ಬರುವಂಥ, ಅಲ್ಲಿ ಸೇರುವಂಥ ವ್ಯಕ್ತಿಗಳು ಹೇಳುವಂತ ವಿಷಯಗಳು ಯಾವುದು ಸರ್? ಅಲ್ಲಿ ಅದ್ರ ಬಗ್ಗೆ ತಾವು ಮಾತಾಡೋದೇ ಇಲ್ಲ. ಅಲ್ಲಿ ಸೈಲೆಂಟ್ ಆಗ್ಬಿಡ್ತೀರಾ? ಒಂದು ನಿಮಿಷ, ಅದ್ರ ಬಗ್ಗೆ ತಾವು ಸೈಲೆಂಟ್ ಆಗ್ಬಿಡ್ತೀರಾ? ಯಾವ ವ್ಯಕ್ತಿ ಒಂದು ವೋಟರ್ ಕಾರ್ಡ್ನ 4 ರಾಜ್ಯದಲ್ಲಿ ಇರ್ತಿತ್ತೋ ಅವ್ನು ಜೈ ಸಂವಿಧಾನ ಅಂತಾನೆ. ಪ್ರಕಾಶ್ ಸರ್, ಒಂದು ನಿಮಿಷ, ಅಂದ್ರೆ ನೀವು ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಮಾತಾಡಕ್ ಹೋಗಿದ್ದೀರಾ, ಇಲ್ಲ ಜೈ ಶ್ರೀಮಲ್ಲ ಜೈ ಸಂವಿಧಾನ ಅಂತ ಹೇಳುವಂತ ವ್ಯಕ್ತಿ, ಸಂವಿಧಾನದ ಬಗ್ಗೆ ಹೇಳೋ ವ್ಯಕ್ತಿ. ಒಂದು ನಿಮಿಷ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. 4 ರಾಜ್ಯದಲ್ಲಿ ವೋಟರ್ ID ತಗೊಂಡು ಕೋರ್ಟ್ ನಲ್ಲಿ ಚೀಮಾರಿ ಹಾಕಿಸ್ಕೊಂಡು ಅದಕ್ಕೆ ದಂಡ ವಹಿಸ್ಕೊಂಡು ಆ ವ್ಯಕ್ತಿ ಅಲ್ಲೋಗಿದಲ್ಲ. ನೀವ್ ಹೇಳ್ತಾ ಇದ್ರಲ್ಲ, ವ್ಯಕ್ತಿ ಬೆಂಬಲ ಕೊಡಬಾರ್ದು ಅಂತ ಹೇಳ್ತೀರಲ್ಲ, ವ್ಯಕ್ತಿ ಬೆಂಬಲ ಕೊಡಬಾರ್ದು ಅಂತ ನಾವು ವ್ಯಕ್ತಿ ಕೊಡಬೇಕು, ಆದ್ರೆ ಅವರು ರೈಸ್ ಮಾಡಿದ ವಿಷಯ ಯಾವುದು? ಯದುಕುಮಾರ್ ಅವರೇ, ಅವ್ರು ರೈಸ್ ಮಾಡಿದ ವಿಷಯ ಯಾವುದು ಸರ್? ಇದನ್ನ ಯಾಕೆ ಮರೆ ಮಾಚ್ತೀರಾ? ಒಂದೇ ನಿಮಿಷ, ಜೈ ಶ್ರೀರಾಮ್ ಅನ್ಬೇಡ ಅಂತ ಪ್ರಕಾಶ್ ರಾಜ್ ಹೇಳಿದ್ದು. ಜೈ ಶ್ರೀರಾಮ್ ಅನ್ನೋದು ಕಾನೂನಾತ್ಮಕ ವಿಚಾರ, ಅದಕ್ಕೆ ಕಾನೂನು ಬಾಹಿರವ. ಆ ವಿಚಾರ ಯಾಕೆ ಬಂತಲ್ಲಿ? ಅರೆ ಸಂಬಂಧ ನಿಮ್ಮ ವಿಚಾರವನ್ನು ಅಡ್ರೆಸ್ ಮಾಡಿ, ಸಮಸ್ಯೆಯನ್ನು ಅಡ್ರೆಸ್ ಮಾಡಿ. ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ, ಜೈ ಶ್ರೀರಾಮ್ ಅನ್ಬೇಡಿ ಅಂತ, ಸೀತಾ ನೀತಾ ಗಂಡ ಎಲ್ಲವೂ ಬಂದೋಯ್ತು. ಅಂದು ಮಾತ್ರಕ್ಕೆ ದೊಡ್ಡ ವಿಚಾರ ನೀಟ್ ಎಕ್ಸಾಮಿಗೆ ಹೊಣೆಗಾರಿಕೆ ಹೊತ್ಕೊಳ್ಳಿ ಅನ್ನೋದಕ್ಕೆ ಬೆಲೆ ಇಲ್ವಾ? ಮೇಡಮ್, ಅಕೌಂಟಬಿಲಿಟಿ ಡೆಫಿನೆಟ್ ಆಗಿ ಆಗ್ಬೇಕಾಗತ್ತೆ. ಆದರೆ ನಾ ಹೇಳ್ತಾ ಇರುವಂತದ್ದು, ನೇಪಾಲ್ ಜೈಸಾ ಕರ್ದಂಗೆ ಉಕಾಡ್ದಂಗೆ ಸಂಸತ್ಕೋ, ಇದನ್ನ ನೀವು ಮರೆ ಮಾಚ್ಬಿಡ್ತಿರಲ್ಲ. ನಾ ಹೇಳ್ತಾ ಇರುವಂತದ್ದು ವಿಷಯ ನೀಟ್ದು ಹೌದು, ವಿಷಯ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಹೌದು. ಆದರೆ ಇಲ್ಲಿ ಸಿರ್ಫ್ ಅಲ್ಲಾ ಕಾ ನಾಮ್ ರಹೇಗಾ ಅದ್ಯಾಕೆ ಬಂತು? ಈ ಒಂದು ವಾಕ್ಯ 1979 ನಲ್ಲಿ ಪಾಕಿಸ್ತಾನದಲ್ಲಿ ಯಾರೋ ಒಬ್ಬ ಬಂದಂತ ಒಂದು ಪದ್ಯ ಇಲ್ಲಿ ಯಾಕೆ ಬರುತ್ತೆ? ಅಲ್ಲಿ ಅಲ್ಲಾ ಕಾ ನಾಮ್ ರಹೇಗಾ ಅಂತ, ಇದನ್ನ ಸೀದವಾಗಿ ಮರ್ಚು ಬಿಡ್ತೀರಾ. ಆಮೇಲೆ ಇದು ಸರ್, ಮೊನ್ನೆ ಉದ್ಘಾಟನೆ ಆದಂತ ಹೈಡ್ರೋಜನ್ ಟ್ರೈನ್ ಅದ್ರ ಮೇಲೆ ಕಲ್ಲೆಸಿತಾರೆ. ದೇಶದ ಅಭಿವೃದ್ಧಿಗೋಸ್ಕರ ಇದ್ ಮಾಡಿದಂತ ಟ್ರೈನ್ ಅದ್ರ ಮೇಲೆ ಅದನ್ನು ಮರೆ ಮಾಚ್ಬಿಡ್ತೀರ ತಾವು. ನಾವ್ ಹೇಳ್ತಾ ಇರುವಂತದ್ದು, ಮೋದಿ ಅಂದಾಗ ಚೆನ್ನಾಗಿತ್ತು ನಿಮ್ಗೆ, ನಮಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂದಾಗ ಅವರು ಕೆಟ್ಟದಾಗ ಕಾಣಿಸ್ತಾರ. ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿದಂತ ಇದ್ಯಾವ್ದು ವಿಚಾರಣೆ ಅಲ್ಲ. ನೀವು ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೈತಿಕ ಹೊಣೆಗಾರಿಕೆ ತಗೊಂಡು ನಿಮ್ಮ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಬಿಟ್ರೆ ಆಮೇಲೆ ಇದೆಲ್ಲ ಮಾತಾಡಿ. ನೀವು ಎಲ್ಲ ರಾಮ ಅಲ್ಲ ಎಲ್ಲ ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿ. ಅದಾಗ್ಲಿ ಸರ್, ಅದೇ ರೀತಿನೇ ತಾವು ಇದು ಹೇಳ್ತಾ ಇದ್ದೀರಲ್ಲ, 2004 ಇಂದ 2014 ವರೆಗೂ ಎಷ್ಟು ಪೇಪರ್ ಲೀಕ್ ಆಯ್ತು ಅಂತ ನಾನು ಅಡ್ರೆಸ್ ಕೊಡ್ತೀನಿ. ಅವಾಗ ಯಾರ ಅಕೌಂಟಬಿಲಿಟಿ ಪ್ರಶ್ನೆ ಮಾಡಿದ್ರೆ ತಾವು? ಮಾಡಿದೀವಲ್ಲ. ಯಾರ ಅಕೌಂಟಬಿಲಿಟಿ?
ಯಾವ ರಾಜೀನಾಮೆ ಕೊಡ್ಸಿದ್ದೀರಾ? ಉದಾಹರಣೆ ಲಿಸ್ಟ್ ಕೊಡ್ತೀನಿ. ನಾನು ಹೇಳ್ತೀನಿ ಕೇಳ್ರಿ. 2008ಕ್ಕೆ 22/11 ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಮುಂಬೈಯಲ್ಲಿ. ಅಟ್ಯಾಕ್ ಆದಾಗ ಶಿವರಾಜ್ ಪಾಟೀಲ್ ಈ ದೇಶದ ವಿದೇಶಾಂಗ ಸಚಿವರು ಅವರು ದಿನಕ್ಕೆ 4 ಬಾರಿ ಕೋರ್ಟ್ ಅನ್ನ ಬದಲಾಯಿಸಿದ್ರು ಅಂತ ನಾವು ಪ್ರಶ್ನೆ ಕೇಳಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಅವರು ನೈತಿಕ ಹೊಣೆಗಾರಿಕೆ ಕೊಟ್ಟರು. ಪ್ರತಿಪಕ್ಷವಾಗಿ ನಾವು ಕೇಳಿದ್ವಿ. ಯಾಕೆ ಬಾಲಿವುಡ್ ಡೈರೆಕ್ಟರ್ ನಿಮ್ಮ ನೈತಿಕ ಹೊಣೆಗಾರಿಕೆ ಏನು? ನಿಮ್ಮ ನೈತಿಕ ಹೊಣೆಗಾರಿಕೆ ಏನು ಅಂತ ನಾವು ಕೇಳಿದಂತದ್ದು. ನಿಮ್ ಜೊತೆಗಲ್ಲ ನಾವು ಕೇಳಿದಂತದ್ದು. ಯದುಕುಮಾರ್ ಅವರೇ, ಅಲ್ಲಿ ಬೀದಿಗಿಳಿದಿರೋದು ಯುವಕರು. ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಡಿ, ಹೊಣೆಗಾರಿಕೆ ಒತ್ಕೊಳ್ಳಿ. ಅಲ್ಲೂ ಲೆಫ್ಟ್ ರೈಟ್ ಅಂತ ಹುಡ್ಕೋ ಈ ಕೆಟ್ಟ ಮನಸ್ಥಿತಿ ಯಾಕೆ ಬರ್ತಾ ಇದೆ ಬಿಜೆಪಿಯನ್ನ ಮೆಚ್ಕೊಂಡಿದ್ರು, ಬಟ್ ಅದನ್ನ ಕಳ್ಕತಾ ಇದೀರಿ ಅಂತ ಅನ್ನಿಸ್ತಾ ಇಲ್ವಾ? ಮೇಡಮ್, ಜನ ಅವತ್ತು ಮೆಚ್ಕೊಂಡಿದ್ದಾರೆ, ಇವತ್ತು ಮೆಚ್ಕೊಂಡಿದ್ದಾರೆ. ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಮೇಡಮ್. ಅಲ್ಲಿ ನಾ ಹೇಳ್ತಾ ಇರುವಂತದ್ದು, ಈ ಒಂದು ಹೋರಾಟದಲ್ಲಿ ಸೇರಿದಂತ ಜನ ಯಾವುದು, ಸೇರಿದಂತ ಆಡಿದಂತ ಮಾತುಗಳು ಯಾವುದು, ಅದ್ರ ಬಗ್ಗೆ ನೀವು ಯಾವ್ದು ನಿನ್ನೆ ಬೀದಿಯಲ್ಲಿ ಹೋರಾಟ ಮಾಡಿದ್ರಲ್ಲ, ಅವರೆಲ್ಲ ಯಾರ ಕಡೆಯವ್ರು ಹೇಳಿ? ನೀವ್ ಹೇಳ್ಬೇಕು ಮೇಡಮ್. ಅಲ್ಲಿ ನಾನ್ ನೋಡಿದಂತ ಹಲವಾರು ದೃಶ್ಯಗಳಲ್ಲಿ ವಿದ್ಯಾರ್ಥಿಗಳು ಬಂದು ನಾವು ಇದನ್ನ ನೀಟ್ ಇದು ಬಗ್ಗೆ ವಿರುದ್ಧ ಬಗ್ಗೆ ಮಾತಾಡಕಂತ ಬಂದಿದಂತ ನಾವು ತಿಳ್ಕೊಂಡ್ವಿ. ಆದರೆ ಇಲ್ಲಿ ನಡೆಯುವಂತ ಆಡುವಂತ ಮಾತುಗಳು ಬೇರೆ ಬೇರೆ ಯಾವುದು ನಮಗೆ ದಿಗ್ಭ್ರಾಂತವಾಗಿದೆ ಅಂತ ಹೇಳಿದ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ದೇನೆ. ನಾನು ಮಾತನ್ನು ಕೇಳಿದ್ದೇನೆ. ಮೊನ್ನೆ ಒಬ್ಬ ಹೆಣ್ಣು ಮಗಳು ಇಂಕ್ ಆಗ್ತಾರೆ. ನಿನ್ನೆ ನಾನು ಪ್ರಶ್ನೆ ಮಾಡಿದೆ, ನೆಕ್ಸ್ಟ್ ಡೇ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ ಯಾಕೆ? ಈಗ ಏನ್ ಗೊತ್ತಾ, ನೀಟ್ ಎಕ್ಸಾಮಿಗೆ ಅಂತ ಕರ್ಸಿ ಇಲ್ಲಿ ಏನೇನೋ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ತಗಲಿ ಅಂತ ಮಸಿ ಬಳಿತಾರೆ, ಇಂಕ್ ಆಗ್ತಾರೆ. ನೆಕ್ಸ್ಟ್ ಡೇ ಹೆಡ್ಲೈನ್ಸ್ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ. ನೀವು ನುಗ್ಸಿದಿರಾ ಒಳಗೆ, ಹಿಂದೆ ಜಲ್ಲಿಕಲ್ ಲೋಡ್ ನಿಂತಿದಾವೆ. ನಿನ್ನೆ ವಿದ್ಯಾರ್ಥಿಗಳನ್ನ ಈ ಟೆರರಿಸ್ಟ್ ಗಿಂತ ಕಡೆಯಾಗಿ ನಡೆಸ್ಕೊಂಡಿದ್ದೀರಿ. ಯಾಕೆ? ಅದೇ ರೀತಿಯಾದ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಮೇಡಮ್ ಇದು ಒಂಥರ ನಕ್ಕೊಂಡು ಏನಂತಾರೆ, ದಿಸ್ ಇಸ್ ವಾಟ್ ಹಿಪೋಕ್ರಸಿ ಅಂತ ಡ್ಯುಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದು ನಿಮ್ಮದು. ನಿಮ್ದು ಬೂಟಾಟಿಕೆ, ನಿಮ್ದು ಬೂಟಾಟಿಕೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಆಯ್ತಲ್ಲ, ಯಾರು ಮಾಡಿದ್ದು? ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏಟಾಯ್ತಲ್ಲ, ತಲೆಗೆ ಹೋಗ್ರಲ್ಲ, ಯಾರು ಮಾಡಿದ್ದು? ಯಾರು ಕಲಿಸ್ತಿದ್ದು? 3 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿಮಗೆ ಕಣ್ಣಿರ್ಲಿಲ್ವಾ, ಕಿವಿ ಇರ್ಲಿಲ್ವಾ? ದಪ್ಪ ಚರ್ಮ ಏನೋ ಇರ್ಲೇ ಇಲ್ವಾ ಸರ್? 56 ಚರ್ಮ ಅದು. ನಾವು ಅಲ್ಲಿ ಹೋಗಿ ಪ್ರತಿಭಟನೆಕಾರರ ಒಂದು ಯಾವಾಗ ಸರ್ಕಾರದ ವಿರುದ್ಧವಾಗುತ್ತೋ, ಸರ್ಕಾರದ ವಿರುದ್ಧ ಆಗ್ಬೋದು, ಸಂಸತ್ತಿನ ವಿರುದ್ಧ ಆಗ್ಬೋದು, ಒಪ್ಕೊಳ್ಳುವ ಜಾಯಮಾನ ನಮ್ದಲ್ಲ ಅನ್ನೋದು ವಿದ್ಯಾರ್ಥಿಗಳು ಪೊಲೀಸ್ ಅವ್ರನ್ನ ಇದ್ ಮಾಡಿದಂತ ಅದೇ ಹೇಳಿಲ್ಲ, ಹೇಳಿಲ್ಲ, ತಲೆ ಹೊಡೆದಿದ್ದಂತದ್ದು ಹೇಳಿಲ್ಲ. ರೈತರನ್ನ ಗೂಂಡಾಗಳು ಅಂದ್ರಿ, ಟೆರರಿಸ್ಟ್ ಗಿಂತ ಕಡೆಯಾಗಿ ನಡೆಸ್ಕೊಂಡು ರೈತರನ್ನ, ವಿದ್ಯಾರ್ಥಿಗಳನ್ನು ಹಂಗೆ ಮಾಡ್ತಾ ಇದ್ರ. ಎಲೆಕ್ಷನ್ ಇದೆ ಕಣ್ರಿ, ಎಚ್ಚರಿಕೆಯಿಂದ ಹೆಜ್ಜೆ. ಯಾವ್ದು ಎಲೆಕ್ಷನ್ ಕತೆ ಅಂತಲ್ಲ, ನಾವ್ ಹೇಳ್ತಾ ಇರೋದು ವಿದ್ಯಾರ್ಥಿ ಪ್ರಾಬ್ಲಮ್ಸ್. ರಾಮ ನುಂಡಿ ನುಂಗು ನೀರ್ ಕುಡಿಯೋದು, ವಿದ್ಯಾರ್ಥಿಗಳು ಯುವಕರು ನೀಟ್ ಎಕ್ಸಾಮ್ ಮಣ್ಣು ಪಾಲ್ ಮಾಡೋದು ಏನ್ರಿ ಆಗಿದೆ? ನೀವ್ ಹೇಳ್ಬೇಕಾಗತ್ತೆ. ಹೇಳ್ತಾ ಇದೀವಲ್ಲ, ಯಾರು ಹೊಡೆದಿದ್ದು? ಪೊಲೀಸ್ನವ್ರು ಯಾರು ಹೊಡೆದಿದ್ದು? ಒಂದೇ ನಿಮಿಷ ರೀ, ಪೊಲೀಸ್ನವ್ರಿಗೆ ಕಲ್ಲು ಹೊಡೆದಿದ್ದು ಯಾರು? ಭೂಮಿಗೆ ಹಾಕಿ ತುಳಿದಂತ ಆ ವ್ಯಕ್ತಿಗಳು ವಿದ್ಯಾರ್ಥಿಗಳ ಅಲ್ಲಿ ಸೇರಿರುವಂತವ್ರು ವಿದ್ಯಾರ್ಥಿಗಳಲ್ಲ. ಹಂಗಾದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ನೆಪದಲ್ಲಿ ಸೇರಿರುವ ದೇಶದ್ರೋಹಿಗಳು. ಡೆಲ್ಲಿಯಲ್ಲಿ ನಿನ್ನೆ ಹೋರಾಟ ಮಾಡಿದವರು ಎಲ್ಲರೂ ಕೂಡ ಸೇರಿಸಿರಂತವ್ರು. ನೀವು ಎಕ್ಸ್ಟ್ರಾ ಸೇರಿಸ್ಬಿಡಿ ಮೇಡಮ್. ನೀವು ಪ್ರತಿ ಸ್ಟೇಟ್ಮೆಂಟ್ ಎಕ್ಸ್ಟ್ರಾ ಸೇರಿಸಿ ಕೈಯಲ್ಲಿ ಹೇಳ್ರಿ. ನೀವು ದೇಶದ್ರೋಹಿ ವಿದ್ಯಾರ್ಥಿಗಳು ಅವರ ಜೊತೆ ಇದ್ದವರು, ಕೆಲವು ಜೊತೆ ಇದ್ದವರು ಹೇಳ್ಬೇಕಾಗಿತ್ತು. ನೀವು ಯಾರು ಇದ್ದಾರೆ ಅಂತ. ಅಲ್ಲಾ ಕಲಾಂ ರೇಗಾ ಅಂದ್ರೆ ಯಾರು? ಅಲ್ಲಾ ಕಲಾಂ ಅಂದ್ರೆ ರೇಗಾ. ಆ ಒಂದು ಪ್ರತಿಭಟನೆಗೂ ಈ ಒಂದು ವಾಕ್ಯ ಬಂದೇರಿ. ದಿನೇಶ್ ಹೇರೋಹಳ್ಳಿ ಅವರೇ, ನಿನ್ನೆಯ ಈ ಪ್ರತಿಭಟನೆಯನ್ನ ನೀವ್ ಹೇಗ್ ನೋಡ್ತೀರಿ? ಅಂಡ್ ನಿಮ್ಮ ಪಾರ್ಟಿ ಹುಟ್ಟಿದ್ದು ಇಂಥದ್ದೇ ಒಂದು ಸತ್ಯಾಗ್ರಹದಿಂದ. ಹೌದು, ಇದು ಸೆಕೆಂಡ್ ಇನ್ನಿಂಗ್ಸ್ ನಿಮ್ದು. ಜನ ಕೇಳ್ತಾ ಇದ್ದಾರೆ, ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಅಲ್ಲ. ಇವತ್ತು ಏನಂದ್ರೆ ದೇಶದಲ್ಲಿ ಪ್ರತಿಭಟನೆಗಳನ್ನ ಹಕ್ಕಿ ಅದನ್ನ ಪೂರ್ತಿ ನಾಶ ಮಾಡೋದೇ ಇವರ ಇದಾಯ್ತು. ಗಾಂಧಿಯನ್ನ ಕೊಂದಂತ ಗೋಡ್ಸೆಯಿಂದ ಹಿಡಿದು ಇವತ್ತು ಪ್ರತಿಭಟನೆಗಳನ್ನ ಹತ್ತಿಕ್ಕದೇ ಇವರ ಜಾಯಮಾನ ಆಗಿದೆ. ಇವತ್ತು ನೀವು ಏನು ದೆಹಲಿಯಲ್ಲಿ ನಡೆದಂತ ರೈತರ ಪ್ರತಿಭಟನೆ ಇರ್ಬೋದು, 1 ವರ್ಷಗಳ ಕಾಲ ಮೇಲೆ
750 ಜನ ರೈತರು ಸತ್ರು. APMC ಆಕ್ಟ್ ನ ಹಿಂದಕ್ಕೆ ತಗೊಳಕ್ಕೆ ಯೋಚನೆ ಮಾಡಿದಂತ ಸರ್ಕಾರ ಇದು. ರೈತರಿಗೆ ಬೆಲೆ ಕೊಡ್ಲಿಲ್ಲ. ಅದೇ ಸೈನಿಕರು ಸತ್ರು. ಮೊನ್ನೆ ಯಾವುದೋ ಇವರ ಆಪರೇಷನ್ ಸಿಂಧೂರದಲ್ಲಿ ಒಬ್ಬ ಸೈನಿಕ ಸತ್ತಿಲ್ಲ ಅಂತ ಹೇಳುದು, ಒಬ್ಬ ರೈತ ಸತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದು ಆ ಸೈನಿಕರಿಗೂ ಕೂಡ ಒಂದು ಶ್ರದ್ಧಾಂಜಲಿನ ಸಲ್ಲಿಸೋ ಯೋಗ್ಯತೆ ಇಲ್ಲ ಇವ್ರಿಗೆ. ಆಮೇಲೆ ಬಂದು 6 ಜನ ಸತ್ರು ಅಂತ ಹೇಳ್ತಾರೆ. ಅಂದ್ರೆ ಇವರು ದೇಶದ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ಸೈನಿಕರುಗಳಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ವಿದ್ಯಾರ್ಥಿಗಳಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ಯುವ ಪೀಳಿಗೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ದೇಶದ ಯುವ ಪೀಳಿಗೆ, ದೇಶದ ವಿದ್ಯಾರ್ಥಿಗಳು ಅಂತ ನೀವ್ ಹೇಳ್ತೀರಿ, ಅವರು ದೇಶದ್ರೋಹಿ ವಿದ್ಯಾರ್ಥಿಗಳು ಅಂದ್ರೆ ಅವರಿಗೆ ಆಮ್ ಆದ್ಮಿ ಅವರು ಸಪೋರ್ಟ್ ಮಾಡ್ತಿದ್ದೀರಾ ಫಂಡಿಂಗ್? ರಾಮ ಮಂದಿರ ಕೊಳ್ಳೆ ಹೊಡೆದ್ರಿ ಅಂದ್ರೆ ಹೌದ್ರಿ, ನಾವು ಹಿಂದೂಗಳು ದುಡ್ಡು ಕೊಳ್ಳೆ ಹೊಡಿತೀವಿ ಅಂತಾರೆ. ಅದ್ರ ಕೇಳೋರು ಯಾರ್ರಿ ಅಂತಾರೆ. ಅಂದ್ರೆ ಇವರು ಸಮರ್ಥನೆ ಮಾಡ್ಕೊಳ್ಳೋದು ಪ್ರತಿಯೊಂದು ಹಂತದಲ್ಲೂ ಇವ್ರು ಯಾವ ಕೀಳು ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ಇವತ್ತು ನೋಡಿ ಎಕ್ಸಾಮ್ಗಳು ಕಳೆದ 6 ವರ್ಷಗಳಿಂದ ಯಾವ್ಯಾವ ಎಕ್ಸಾಮ್ಗಳು, ಯುಜಿ ನೆಟ್ ಎಕ್ಸಾಮ್ಸ್, UGC NET, UP ಪೊಲೀಸ್ ಕಮಿಷನ್ ಎಕ್ಸಾಮು, ಕರ್ನಾಟಕ PSI ಸ್ಕ್ಯಾಮು, UPSC ಮತ್ತೆ CBSE 10ನೇ ಕ್ಲಾಸ್ 12ನೇ ಕ್ಲಾಸ್ ಎಕ್ಸಾಮ್ ಪೇಪರ್ ಬಿಡ್ಲಿಲ್ಲ, ಮತ್ತೆ ರಾಜಸ್ಥಾನ್ ಟೀಚರ್ಸ್ ಬಿಡ್ಲಿಲ್ಲ, PSC ಬಿಡ್ಲಿಲ್ಲ, ಮತ್ತೆ ಇದರಿಂದ ಕೋಟ್ಯಾಂತರ ಯುವಕರ ಏನು ಅವರ ಆಸೆಗಳಿಗೆ ತಣ್ಣೀರು ಹಚ್ಚಿದ್ದಾರೆ. ಇಷ್ಟೆಲ್ಲ ಮಾಡಿ ಇವತ್ತು ಯೂತ್ಸ್ ಆಚೆ ಬಂದ್ರೆ ಕೊನೆಗೆ ಅವ್ರನ್ನ ದೇಶದ್ರೋಹಿಗಳು, ಟೆರರಿಸ್ಟ್ಗಳು ಅಂತಾರೆ. ಲಾರಿ ಲೋಡಲ್ಲಿ ತಂದು ಕಲ್ಲುಗಳಲ್ಲಿ ಓಡಿಸ್ತಾರೆ, ಪೊಲೀಸಿಂದ ಕರೆಂಟ್ ಶಾಕ್ ಕೊಡಿಸ್ತಾರೆ, ಶೆಲ್ಗಳಲ್ಲಿ ಶೂಟ್ ಮಾಡಿಸ್ತಾ ಇದ್ದಾರೆ, ಪ್ಯಾಲೆಟ್ ಗನ್ಗಳಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯೂತ್ಸ್ಗಳನ್ನ ಇವರು ನಡೆಸ್ಕೊಳ್ಳೋ ರೀತಿನ ಇವತ್ತು ಒಂದು ವಿಧಾನ ಅಲ್ಲ. ಇವತ್ತು ರಾಜಸ್ಥಾನದಲ್ಲಿಂದ ಹಿಡಿದು ಉತ್ತರಾಖಂಡ್, ಜಾರ್ಖಂಡ್ ಅಲ್ಲಿ ಟ್ರೈಬ್ಸ್ಗಳು ಬೇಡ, ಮಣಿಪುರದಲ್ಲಿ ಇವರೇ ತಂದಂತ ಅದ್ಯಾವುದೋ ST ಇದನ್ನ ತರ್ತೀವಿ ಮೈತೇಯಿ ಗ್ರೂಪ್ಗೆ ಅಂದ್ಬಿಟ್ಟು ಇವತ್ತು 2023 26 ತನಕ ಲಕ್ಷಾಂತರ ಜನ ಬೀದಿಲಿದ್ದಾರೆ, ಸಾವಿರಾರು ಜನ ಕೊಲೆ ಆಗೋದ್ರು. ಇವತ್ತು 60,000 ಜನ ನಿರಾಶ್ರಿತ ಕೇಂದ್ರಗಳಿದ್ದಾರೆ. ಅವ್ರಗಳ ಬಗ್ಗೆನೂ ಯಾರು ಗಮನ ಕೊಡಲ್ಲ. ಒಬ್ಬ ಯಾರು ಇವ್ರದೇ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ಪ್ರೆಸಿಡೆಂಟ್ ರೂಲು, ಇವ್ರದೇ ಹೋಮ್ ಮಿನಿಸ್ಟ್ರು, ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಯಾಕೆ ಇವರ ಇವತ್ತು ಪ್ರಧಾನ ಮಂತ್ರಿ ನಾವು ಹೇಳ್ತಿದ್ದು ಧರ್ಮ ಕಾಯ್ತಾರೆ, ದೇವ್ರು ಕಾಯ್ತಾರೆ ಅಂತ, ಹೊಡೆದ್ಬಿಟ್ರು ಧರ್ಮ ಕಾಯ್ತಾ ಇಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನ್ ಕಾಯ್ತಾ ಇದ್ದಾರೆ. ಇವತ್ತು ಪ್ರಧಾನ ಮಂತ್ರಿ ಅದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು. ಸರ್, ಇದು ಕೆಲವೊಬ್ಬರಿಗೆ ಬರ್ನಿಂಗ್ ಪ್ರಶ್ನೆ ಅನ್ಸಿದ್ರು ಪರವಾಗಿಲ್ಲ, ಏನಿದೆಯೋ ಅದನ್ನ ನಾನು ಕೇಳ್ತೀನಿ. 56 ಎದೆ ಇಂಚು ಅಂತ ಹೇಳೋರಿಗೆ ಒಂದು ಪ್ರತಿಭಟನೆಯನ್ನ ಪಾಸಿಟಿವ್ ಆಗಿ ತಗೊಳ್ಳುವಂತಹ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಜನ. ಇವರಿಗೆ ರ್ಯಾಲಿಗಳಾಗಬೇಕಾದ್ರೆ ಯುವಕರು ಬೇಕು, ಎಲೆಕ್ಷನ್ ಆಗ್ಬೇಕಾದ್ರೆ ಯುವಕರು ಬೇಕು, ಮೋದಿ 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 ಅನ್ನಕ್ಕೆ ಯುವಕರು ಬೇಕು. ಅದೇ ಯುವಕರು ಬಂದು ನಮಗೆ ನೆಟ್ಟಿಗೆ ಒಂದು ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ರೆ ಅವರು ದೇಶದ್ರೋಹಿ ವಿದ್ಯಾರ್ಥಿಗಳು ಅಂತ ಹಣೆಪಟ್ಟಿಯನ್ನ ಕಟ್ಟೋಕ್ ರೆಡಿ ಇದ್ದಾರೆ ಅಂದ್ರೆ ಈ ಮನಸ್ಥಿತಿಯನ್ನ ಏನ್ ಅನ್ಕೋಬೇಕು ನಾವು? ಇಲ್ಲ, ಈ ಬಿಜೆಪಿ ಬೆಳೆದು ಬಂದಿದ್ದೇ ಈ ನೆರೇಟಿವ್ ಮತ್ತು ಈ ಕಥನಗಳ ಮೂಲಕ, ಕೆಲಸಗಳ ಮೂಲಕ ಅಲ್ಲ. ಕಥನಗಳು 56 ಇಂಚಿನ ಇದೆ, ಮೋದಿ ಆಯಿತು ಮುಖ್ಯನೇ, ಗುಜರಾತ್ ಮಾಡೆಲ್ ಎಲ್ಲ ಫಾಲ್ಸ್. ಗುಜರಾತ್ ಮಾಡೆಲ್ಲು ಅನ್ನೋ ಕಾಲದಲ್ಲೂ ಕೂಡ ಕರ್ನಾಟಕದಂಥ ರಾಜ್ಯ ಗುಜರಾತ್ಗಿಂತ 10 ರ್ಯಾಂಕ್ ಮೇಲೆ ಇತ್ತು. ಆದರೆ ಗುಜರಾತ್ ದೇಶಕ್ಕೆ ಆದರ್ಶ ಮಾಡಿಬಿಟ್ರು. ಅದರ ಆಚೆಗೆ ನೀವು ಹೇಳಿದ್ರಲ್ಲ ಈ 56 ಇಂಚಿನ ಎದೆ, ಇದೆಲ್ಲವೂ ಭಾಷಣದಲ್ಲಿ ಸರಿ, ನೀವು ಭಾಷಣದ ಉತ್ತರ ಕೊಡ್ತೀರಿ. 56 ಇಂಚಿನ ಎದೆಯಲ್ಲಿ ಒಂದು ಮಹಿಳೆಯ ಪ್ರಶ್ನೆಯನ್ನು ಎದುರಿಸುವಷ್ಟು ಎದೆಗಾರಿಕೆ ಇಲ್ಲ ನಾರ್ವೆನಲ್ಲಿ. ಒಬ್ಬ ಮಹಿಳಾ ಪತ್ರಕರ್ತ ಕೇಳಿದ ಪ್ರಶ್ನೆ ಅದೇ ಎದೆಗಾರಿಕೆ ಇಲ್ಲ. ಇವರೊಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಲ್ಲ ಅನ್ನೋದಕ್ಕೆ ಎಲ್ಲಾ ಮಾಧ್ಯಮಗಳಿಗೂ ಒಂದು ಹಣೆಪಟ್ಟಿ ಗೋಧಿ ಮೀಡಿಯಾ ಅಂತ ಇವ್ರುಗಳು ನಡೆಸಲ್ಲ. ಪ್ರಶ್ನೆ ಕೇಳಕ್ ಜನ ರೆಡಿ ಇದ್ದಾರೆ, ಜರ್ನಲಿಸ್ಟ್ ಗಳು ರೆಡಿ ಇದ್ದಾರೆ. ಹೇಗೆ ಮಾತಾಡ್ತಾರಂದ್ರೆ ಏನ್ರಿ, ಮೊನ್ನೆ ಒಬ್ರು ಯಾರು ದೊಡ್ಡ ಕಾಲಮೆ ಬರೆದು ಬಿಟ್ರು, ಪ್ರಧಾನಮಂತ್ರಿ ಆದವರು ಪತ್ರಿಕಾಗೋಷ್ಠಿ ಮಾಡ್ಲೇಬೇಕಾ? ಏನಂಗಂದ್ರೆ ಕೇಳೋ ಪ್ರಶ್ನೆ ಇದಕ್ಕೆ ಹೇಳೋ ಪ್ರಶ್ನೆ ಇದು. ಪತ್ರಿಕಾಗೋಷ್ಠಿ ಪತ್ರಕರ್ತರು ಅಂದ್ರೆ ನಿಮ್ ಗುಮಾಸ್ತರಲ್ಲ, ನಿಮ್ಮನ್ನ ಜನರ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಕೆಲವೊಂದು ನಿಮ್ಗೆ ಒಪ್ಪಿಗೆ ಆಗ್ಬೋದು, ಒಪ್ಪಿಗೆ ಆಗದೆ ಇರಬಹುದು. ಎಲ್ಲವನ್ನು ಮನಮೋಹನ್ ಸಿಂಗ್ ಹೇಗೆ ಎದುರಿಸ್ತಿದ್ರು, ಅವ್ರನ್ನ ಅವಮಾನ ಮಾಡ್ತಿದ್ರು ಪತ್ರಕರ್ತರು, ಹೇಗೆ ಎದುರಿಸ್ತಿದ್ರು? ಅವ್ರಿಗೆ 56 ಇಂಚಿನ ಎದೆ ಇರಲಿಲ್ಲ ಬಿಡಿ, ಯಾಕೆ ಎದುರಿಸ್ತಿದ್ರು ಅವರು? ನೆಹರು ಮೋದಿಗೂ ಕಂಪೇರ್ ಮಾಡಿ ಎಮರ್ಜೆನ್ಸಿ ಕಾಲದ ನಂತರ ಎಮರ್ಜೆನ್ಸಿ ವಿಚಾರದಲ್ಲಿ ಪತ್ರಕರ್ತ ಪ್ರಶ್ನೆ ಕೇಳಿದ್ರೆ ಅದನ್ನ ಇಂದಿರಾ ಗಾಂಧಿ ಎದುರಿಸ್ತಿದ್ರು. ಇಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಬಿಬಿಸಿ ಇಂಟರ್ವ್ಯೂ ಕೊಡ್ತಾರೆ, ಅವರು ಹೀನಮಾನ ಇವರನ್ನ ಟೀಕೆ ಮಾಡ್ತಾರೆ, ನಗ್ನತೆ ಉತ್ತರ ಕೊಡ್ತಾರೆ. 56 ಇಂಚಿನ ಎದೆಗೆ ಅಥವಾ ಎದೆ ವ್ಯಕ್ತಿಗೆ ಹೋಗಿ ಪ್ರತಿಭಟನೆ ಯಾಕಾಗ್ತಾ ಇದೆ ಅಂತ ಕೇಳಿಸ್ಕೊಳ್ಳುವ ಸಾವಧಾನ ಇಲ್ವಾ? 56 ಇಂಚಿನ ಸೂಕ್ಷ್ಮತೆ ಇಲ್ವಾ? ಯುವಕರು ಕೇವಲ ಎಲೆಕ್ಷನ್ ಮಾತ್ರ, ವೋಟ್ ಬ್ಯಾಂಕ್ ಮಾತ್ರನಾ? ಅದು ಎಲೆಕ್ಷನ್ ಮಾತ್ರ ಯೋಚನೆ ಮಾಡ್ತಾರೆ ಅವರು. ಮತ್ತೆ ಮೋದಿ ಅವರ ಹಿನ್ನೆಲೆ ಏನಿದೆ, ಹಿ ವಾಸ್ ಅನ್ ಇವೆಂಟ್ ಮ್ಯಾನೇಜರ್ ಇನ್ ಬಿಜೆಪಿ.
ಈಗಲೂ ಕೂಡ ಇವೆಂಟ್ ಮ್ಯಾನೇಜ್ ಮಾಡ್ತಾರೆ ಅವರು. ಆಮೇಲೆ ಈ ರೂಪಕವಾಗಿ ಮಾತಾಡೋದಾದ್ರೆ 56 ಇಂಚಿನ ಎದೆಯಲ್ಲಿ 1 ಇಂಚಾದ ಅಂತಃಕರಣಕ್ಕೆ ಜಾಗ ಬೇಕಲ್ಲ. ಈ ಮಕ್ಕಳು ಯಾರು ಬಿಜೆಪಿಯ ವಾಡಿಕೆಯ ನೆರೇಟಿವ್ನ ಇವರು ಸಾರಥಿಗಳು. ಇವ್ರು ಯಾವಾಗಲೂ ಯೂತ್ ಮೇಲೆ ಫೋಕಸ್ ಮಾಡ್ತಾರೆ. RSS ಮೂಲಕ ಇನ್ನೊಂದರ ಮೂಲಕ ದೇರ್ ಫೋಕಸ್ ಆನ್ ದ ಯಂಗ್ ಪೀಪಲ್. ನೀವು ಇವ್ರನ್ನ ಹಿಂಗ್ ದೇಶದೊಳಗೆ ಅಂದ್ ಬಿಡ್ತೀರಿ. ಈಗೇನಿದೆ ಧರಣಿ ಕೂತಿದಾರಲ್ಲ, ಇವರ ತಂದೆ ತಾಯಿ ಇವ್ರಿಗೆ ಓಟ್ ಹಾಕಿರ್ತಾರೆ, ಈ ಮೋದಿ ಸರ್ಕಾರ ಓಟ್ ಹಾಕಿರ್ತಾರೆ. 14ರ ಕಾಲದಲ್ಲಿ ಈ ಮಕ್ಕಳು LKG UKG ಇರ್ತವೆ, ಇವ್ರು ಓಟ್ ಹಾಕಿರ್ತಾರೆ. ಆ ಓಟ್ದಾರರನ್ನ ಇವರ ತಂದೆ ತಾಯಿಗಳು ಯುವಕರಿದ್ದಾಗಿಂದ ಇವ್ರು ಟ್ರೈನಿಂಗ್ ಮಾಡ್ತಾ ಬಂದಿರ್ತಾರೆ. ಅದೆಲ್ಲಕ್ಕೂ ಆ ಮಕ್ಕಳಿಗೆ ಅವ್ರ ಪಾಲಕರು ಉತ್ತರ ಕೊಡಬೇಕು, ಅವರ ಪಾಲಕರಿಗೆ ಸರ್ಕಾರ ಉತ್ತರ ಕೊಡಬೇಕು. ಅವರು ಅಲ್ಲ ಅಂದ್ರು, ಅಲ್ಲನು ಇಲ್ಲೇ ಇದ್ದಾನೆ, ಭಾರತದಲ್ಲಿದ್ದಾನೆ, ರಾಮನಿದ್ದಾನೆ, ಬುದ್ಧನಿದ್ದಾನೆ, ಶಿವನು ಇದ್ದಾನೆ. ಅದ್ರ ಬಗ್ಗೆ ಅದನ್ನ ಚರ್ಚೆ ಆಮೇಲೆ ಮಾಡೋಣ. ನೀವು ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡಬೇಕು. ಇಂದಿನ ಬಿಜೆಪಿ ಸರ್ಕಾರ, ಮೋದಿ ಅವರು, ನಿಮ್ಮ ನೈತಿಕ ಹೊಣೆಗಾರಿಕೆ ಇದೆಯಾ ಇಲ್ಲವಾ? ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಬೇಡ, ಅದು ಕಾನೂನು ವಿಚಾರ, ಅದು ಗೊತ್ತಿದೆ ನಮ್ಗೆ. ಶಿಕ್ಷೆ ಬೇಡ, ಶಿಕ್ಷೆ ಆಗತ್ತೆ, ಹೊಣೆಗಾರಿಕೆ ಒತ್ಕೊಳ್ಳಿ. ಶಿಕ್ಷೆ ಆಗತ್ತೆ, ಅದು ಕಾನೂನಿದೆ. ಮಂದಿರದಲ್ಲಿ ಶಿಕ್ಷೆ ಅಲ್ಲ, ನೈತಿಕ ಹೊಣೆಗಾರಿಕೆ ಏನು, ಯಾರದ್ದು? ಬಿಕಾಸ್ ಇಟ್ ಈಸ್ ಪೀಪಲ್ಸ್ ಟೆಂಪಲ್. ಅದು ರಾಮ ಮಂದಿರ ಜನರಿಗೆ ಕಟ್ಟಿದ ದೇವಸ್ಥಾನ. ಅಲ್ಲಿ ನಿಮ್ಮ ಭಕ್ತರಾಣವನ್ನ ಲಪಟಾಯಿಸಿದರೆ ಅದರ ನೈತಿಕ ಹೊಣೆಗಾರಿಕೆ ಯಾರು ಹೊಡ್ತೀರಿ? ಮತ್ತೆ ಇಲ್ಲಿ ಆಗಿರೋದು ಮಕ್ಕಳ ವಿಶ್ವಾಸ ಮತ್ತು ಕನಸುಗಳ ಚೋರಿ. ಅದಕ್ಕೆ ನೈತಿಕ ಹೊಣೆಗಾರಿಕೆ ಯಾರು ತಗೊಳ್ತೀರಿ? ಇಷ್ಟು ಮಾತ್ರ ಹೇಳಿ, ಉಳಿದಿದ್ದೆಲ್ಲ ಆಮೇಲೆ ಚರ್ಚೆ ಮಾಡೋಣ, ಅದನ್ನು ಚರ್ಚೆ ಮಾಡೋಣ. ಮೊದಲು ನೈತಿಕ ಹೊಣೆಗಾರಿಕೆ. ಬಂದೆ ಕಾಂಗ್ರೆಸ್ ವಕ್ತಾರರು ಶೈಲಜಾ ಹಿರೇಮಠ್ ಝೂಮ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಶೈಲಜಾ ಅವರ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್. ರಹಸ್ಯ ಬೆಂಬಲವನ್ನ ಕೊಡ್ತಾ ಇದ್ದೀರಿ, ರಾಜಕೀಯ ಅಜೆಂಡಾ ಇಟ್ಕೊಂಡಿದೆ ಕಾಂಗ್ರೆಸ್ ಈ ಸಿಜೆಪಿಗೆ ಸಪೋರ್ಟ್ ಮಾಡೋದ್ರ ಹಿಂದೆ. ಇದು ಬಿಜೆಪಿ ಅವರ ಆರೋಪ ನಿನ್ನೆಯಿಂದಲೂ. ನೀವೇನಂತೀರಾ ಮೇಡಮ್? ಇದು ಕಾಂಗ್ರೆಸ್ಸಿನ ರಹಸ್ಯ ಬೆಂಬಲನೋ ಬಹಿರಂಗ ಬೆಂಬಲನೋ ಇದ್ರ ಬಗ್ಗೆ ರಾಜಕಾರಣಗೊಳಿಸದೆ ಈ ವಿಷಯವನ್ನ ಈಗ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಯಾವ್ಯಾವ ಒಂದು ನಿಲುವುಗಳನ್ನ ತೆಗೆದುಕೊಳ್ಳಬೇಕು, ಯಾವ್ಯಾವ ಹಂತದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ 2014ರಿಂದ ಈಚೆಗೆ ಮತ್ತು ಇತ್ತೀಚೆಗೆ ನಡೆಯುವ ಎಲ್ಲಾ ಸಮಸ್ಯೆಗಳು ಸಂಸತ್ತಿನ ಒಳಗೂ ಮತ್ತು ಹೊರಗೂ ಮಾತಾಡ್ತಾ ಇರೋದು. ಕೆಲವು ಅವ್ರು ನೋಡಿರ್ಲಿಲ್ವೇನೋ, ಬಿಜೆಪಿ ವಕ್ತಾರರಿಗೆ ಅದು ರೀಚ್ ಆಗಿದೆಯಲ್ಲೋ ಗೊತ್ತಿಲ್ಲ ಆ ವಿಷಯಗಳು, ಬಟ್ ಎಲ್ಲವನ್ನೂ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹ ಒಂದು ಸಂವಿಧಾನಬದ್ಧ ಈ ರಾಷ್ಟ್ರದಲ್ಲಿ ಒಂದು ಸಾಂವಿಧಾನಿಕವಾಗಿ ಒಂದು ಪ್ರತಿಭಟನೆಯನ್ನ 20 ದಿನಗಳ ಹಿಂದೆ ಹಮ್ಮಿಕೊಂಡಾಗ ಆ 20 ದಿನಗಳ ಕಾಲಾವಕಾಶದಲ್ಲಿ ಸೋನಂ ವಾಂಗ್ಚುಕ್ ಅವ್ರನ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ಭೇಟಿ ಆಗ್ಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿಗಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಅನ್ನೋದನ್ನ ಬಿಜೆಪಿ ಮಿತ್ರರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅವ್ರು ಎಲ್ಲದನ್ನೂ ಮಾತಾಡ್ತಾರೆ, ಎಲ್ಲದನ್ನು ಪರೀಕ್ಷಾ ಪೇ ಚರ್ಚೆ ಅಂತೇಳಿ ರೇಡಿಯೋದಲ್ಲಿ ಮಾತಾಡುವಂತ ಮಾನ್ಯ ಮೋದಿಯವರು ಯಾಕೆ ತಮ್ಮ ಬಾಗಿಲಿ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು, ಅವ್ರು ಯಾರ್ರೀ? ಅವ್ರು ದೇಶದ್ರೋಹಿಗಳ? ನಮ್ಮ ದೇಶದ ಪ್ರಜೆಗಳಲ್ವಾ? ಅವರು ಕಾಂಗ್ರೆಸ್ ಪಾರ್ಟಿಯವರು, ಜನಸಾಮಾನ್ಯರು ಅಥವಾ ಇನ್ನೊಂದು ಪಕ್ಷದವರು ಯಾರೇ ಆಗಿರ್ಲಿ, ಅವ್ರು ಕೇಳ್ತಾ ಇರೋದೇನು? ಸಿಂಪಲ್, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಬಿಟ್ರೆ ಅವರು NTA ತೆಗೆದಾಕ್ಬಿಟ್ಟು ಪಾರದರ್ಶಕ ಶಿಕ್ಷಣ ಒಂದು ನೀತಿಯನ್ನ ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಮೋದಿಯವರ ಗದ್ದುಗೆಯನ್ನೇನು ಕೇಳ್ತಾ ಇಲ್ವಲ್ಲ, ಅವರ ರಾಜಕಾರಣದ ಪ್ರಶ್ನೆಗಳನ್ನ ಎತ್ತಿಲ್ವಲ್ಲ, ವ್ಯವಸ್ಥೆಯನ್ನ ನಮಗೆ ಸರಿಯಾದ ರೀತಿನಲ್ಲಿ ಕೊಡಿ ಅಂತ ಕೇಳಿದಂತಹ ಇವತ್ತು ನಿನ್ನೆ ಆ ಲೆವೆಲ್ಗೆ ಒಂದು ಉದ್ರೇಕಗೊಳ್ಳುವಂತ ಸ್ಥಿತಿ ಉಂಟಾಗಿದ್ದೆ ಯಾಕೆ? ಸೋನಂ ವಾಂಗ್ಚುಕ್ ಅವರು ಸಂವಿಧಾನಬದ್ಧವಾಗಿ ಈ ದೇಶ ಸ್ವಾತಂತ್ರ್ಯ ಬಂದಿದ್ದೇ ಈ ಅಹಿಂಸೆಯಿಂದ, ಸತ್ಯದಿಂದ ಮತ್ತು ಸತ್ಯಾಗ್ರಹ ಉಪವಾಸಗಳಿಂದ. ಅವರು ತಮ್ಮ ಸ್ವ ಇಚ್ಛೆಯಿಂದ ಉಪವಾಸ ಕೂತ್ಕೊಂಡಾಗ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಆದ್ರೆ ಅನ್ನೋ ಭಯ ಅವ್ರಿಗಿತ್ತಿತ್ತು ಅಂದಿದ್ರೆ ಮುಂಚೆ ಹೋಗಿ ಭೇಟಿ ಆಗ್ಬೇಕಾಗಿತ್ತು. ಮಾನ್ಯ ಮೋದಿ ಅವ್ರು ಹೋಗ್ಲಿ, ಬೇಡ ಅವರ ಪ್ರತಿನಿಧಿಯಾಗಿ ಯಾರಾದ್ರೂ ಕಳಿಸಿದ್ರ? ಖಂಡಿತ ಇಲ್ಲ. ಇವತ್ತೇನಾಗ್ತಾ ಇದೆ, ಏಕಾಏಕಿ ಅವ್ರನ್ನ ಬಂದು ಎಳ್ಕೊಂಡು ಹೋಗಿರೋ ರೀತಿ ನೋಡಿ. ಏನೋ ಒಂದು ಅವರು ದ್ವೇಷದ್ರೋಹ ಮಾಡಿದ್ದಾರೆ. ಯಾರ್ರಿ ಮೇಡಮ್? ಸೋನಂ ವಾಂಗ್ಚುಕ್ ಅವರು ಅಪ್ರತಿಮ ಎಳ್ಕೊಂಡು ಹೋಗಿದ್ದು ಅಂತ ಹೆಂಗ್ ಹೇಳ್ತೀರಿ? ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲೈಸ್ ಮಾಡಿದ್ರು. ಮೇಡಮ್ ನಿಮ್ ಮಾತನ್ನೇ ಒಪ್ಕೊಳ್ಳೋಣ. ಆರೋಗ್ಯದ ದೃಷ್ಟಿಯಿಂದ ಅವ್ರನ್ನ ತಗೊಂಡು ಹೋದಾದ್ಮೇಲೂ ಹಾಸ್ಪಿಟಲ್ ಇದ್ದಾಗ ಸಂಬಂಧಪಟ್ಟಂತವ್ರು ಆಡಳಿತ ಚುಕ್ಕಾಣಿ ಹಿಡಿದಂತವ್ರು ಯಾರು ಹೋಗಿ ಮಾತಾಡಿಸಿದ್ದಾರೆ? ಇವತ್ತು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಮಾಡಿ ಮಾತಾಡಿದ್ರು. ಅದ್ರ ಬದಲಾಗಿ ಧರ್ಮೇಂದ್ರ ಹೋಗ್ಲಿ, ಬೇಡ ಯಾವ್ದೇ ಒಬ್ಬ ಸಚಿವರಾಗ್ಲಿ ಇನ್ಯಾರನ್ನೋ ಮಧ್ಯಸ್ಥಿಗೆ ಕಳಿಸಿ, ಏನು ನಿಮ್ಮ ಬೇಡಿಕೆ? 2 ಮಾತಿನಲ್ಲಿ ಮುಗ್ದೋಗ್ತಿತ್ತಲ್ವಾ? ನಿಮ್ಮ ಬೇಡಿಕೆ ಏನು? ಆಯ್ತು, ನಿಮ್ಮ ಉಪವಾಸನ
ಈ ತಕ್ಷಣಕ್ಕೆ ವಾಪಸ್ ತಕೊಳ್ಳಿ, ಸರ್ಕಾರ ನಿಮ್ಮ ಜೊತೆ ಇದೆ, ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ ಅಂತ ಒಂದು ಸೌಜನ್ಯಯುತವಾದ ಮಾತುಗಳನ್ನ ಆಡಿದ್ರೆ ಇವತ್ತು ಯುವ ಜನತೆ ಎಸ್ ಶೈಲಜ್ ಅವರ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಬಸವರಾಜ್ ಸರ್, ನಿನ್ನೆಯ ಹೋರಾಟ ತುಂಬಾ ತೂಕವನ್ನ ಉಳ್ಳುವಂಥದ್ದೇ. ಬಟ್ ಈಗ ಈ CJP ಕಾಕ್ರೋಚ್ ಜನತಾ ಪಾರ್ಟಿ ಈ ಹೆಸರಲ್ಲಿ ಗಂಭೀರತೆ ಇಲ್ಲ. ಇವ್ರುಗಳು ಇಂಥ ದೊಡ್ಡ ದೊಡ್ಡ ವಿಚಾರಗಳನ್ನು ಇಟ್ಕೊಂಡು ಗಾಂಭೀರ್ಯತೆಯನ್ನ ಕಳೀತಾ ಇದ್ದಾರೆ, ವಿಚಾರಗಳನ್ನ ಹಗುರ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಹೋರಾಟ ನಡೀತಾ ಇತ್ತು, ಉಪವಾಸ ಸತ್ಯಾಗ್ರಹ ಅಂತ ಸೋನಂ ವಾಂಗ್ಚುಕ್ ವೇದಿಕೆ ಮೇಲೆ ಕೂತ್ಕೊಂಡ್ರೆ ಸೈಡಲ್ಲಿ ಹೋಗಿ ಬ್ಯಾಟು ಬಾಲ್ ಆಡ್ತಾ ಇದ್ರು, ಈ ಕಡೆ ಹೋಗಿ ಪಕೋಡ ತಿಂತಾ ಇದ್ರು. ಇವ್ರುಗಳಿಗೆ ಇಂತಹ ಇಶ್ಯೂಗಳನ್ನ ಮ್ಯಾನೇಜ್ ಮಾಡಕ್ ಬರಲ್ಲ. ಹೇಗ್ ನೋಡ್ತೀರಿ? ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಅದೊಂದು ಏನಂತಾರೆ, ಅದಕ್ಕೊಂದು ಫೆನಾಮಿನನ್. ಅದು ಶುರುವಾಗಿದ್ದೇ ಒಂದು ವಿಡಂಬನೆಯಾಗಿ, ಗಂಭೀರತೆಯಿಂದ ಶುರುವಾದ ಒಂದು ವಿಚಾರ ಅಲ್ವೇ ಅಲ್ಲ ಅದು. ಯಾಕಂದರೆ ನಮ್ಮ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಯುವಕರನ್ನು ಕಾಕ್ರೋಚ್ಗಳು, ಪರಾವಲಂಬಿ ಜೀವಿಗಳು ಏನೇನೋ ಮಾಡ್ಕೋತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಅಂದಿದ್ದಕ್ಕೆ, ಹೌದಪ್ಪ ನಾವು ಕಾಕ್ರೋಚ್ಗಳು, ಎಲ್ಲೆಲ್ಲಿ ವೈಫೈ ಇದು ಅದೇ ನಮ್ಮ ಪಕ್ಷದ ಕಚೇರಿ ಅಂತ ಒಂದು ವಿಡಂಬನೆಯಾಗಿ ಶುರು ಮಾಡಿದರು. ಆದರೆ ಈ ಗಾಂಭೀರ್ಯದಿಂದ ಏನು ರಾಜಕೀಯ ಪಕ್ಷಗಳಿರೋ ವಿರೋಧ ಪಕ್ಷಗಳು ಅವ್ರು ಯಾರಿಗೂ ಸಾಧ್ಯವಾಗದಂಥ ಜನಪ್ರಿಯತೆ ಸಾಧ್ಯ ಆಯಿತು. ಯಾರು ಗಂಭೀರವಾಗಿ ಕೆಲಸ ಮಾಡಬೇಕಿತ್ತು ಅವ್ರಿಗೆ ಇಷ್ಟು ಜನಪ್ರಿಯತೆ ಸಿಗ್ಲಿಲ್ಲ, ಆದ್ರೆ ಇವ್ರಿಗೆ ಸಿಕ್ಕಾಯ್ತು. ಮತ್ತೆ ಇನ್ನೊಂದು ವಿಡಂಬನೆ ಕೂಡ ಒಂದು ಪ್ರತಿಭಟನೆ ಅಸ್ತ್ರನೇ. ವಿಡಂಬನೆ ಅದಕ್ಕೋಸ್ಕರ ಅದಕ್ಕೊಂದು ಅಷ್ಟು ಟ್ರಾಕ್ಷನ್ ಇರೋದು. ನೀವು ಹೇಳಿದ್ರಲ್ಲ, ಅಲ್ಲಿ ಕ್ರಿಕೆಟ್ ಆಡ್ತಿದ್ರು, ಮತ್ತೊಂದು ಮಾಡ್ತಿದ್ರು, ಅದು ತಪ್ಪಲ್ಲ, ಒಪ್ಪ ಮಾತಲ್ಲ. ಬಟ್ ಏನಂದ್ರೆ ಇವರೆಲ್ಲ ಹವ್ಯಾಸಿಕಲ್ಲ ಹೋದ್ರೆ, ಯಾರು ಕೂಡ ಇವರು ನುರಿತ ಪ್ರತಿಭಟನಾಕಾರರಾಗ್ಲಿ, ನುರಿತ ರಾಜಕಾರಣಿಗಳಾಗ್ಲಿ, ಆ ಪ್ರಜ್ಞಾವಂತಿಕೆ ಇಲ್ಲ, ಮೆಚುರಿಟಿ ಇಲ್ಲ. ಮೆಚುರಿಟಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸರ್. ಅದೇ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸರ್ ಒಬ್ರು ಅಚ್ಚುಕಟ್ಟಾಗಿ. ಈ ಕಡೆ ಹೋಗಿ ಇಡ್ಲಿ ವಡೆ ತಿಂತೀನಿ, ನಾನು ಪಕೋಡ ತಿಂತೀನಿ, ಇನ್ನೊಬ್ರು ಕ್ರಿಕೆಟ್ ಆಡ್ತೀನಿ, ಬ್ಯಾಟು ಬಾಲ್ ಅಂತ ಸೀರಿಯಸ್ನೆಸ್ ಎಲ್ಲಿ ಬರುತ್ತೆ? ನೀಟ್ ಪರೀಕ್ಷೆ ಬರೆಯೋ ಸರಾಸರಿ ವಯಸ್ಸು ಎಷ್ಟಿರ್ತದೆ? 17. ಅವರಿಂದ ಎಂತ ದೊಡ್ಡ ಪ್ರಬುದ್ಧತೆನ ಅಪೇಕ್ಷೆ ಮಾಡ್ತೀರಿ ನೀವು? ಹಂಗ್ ನೋಡದ ಸರ್ ಅಷ್ಟೇ ನೋಡಿ. ಮತ್ತೆ ಅವ್ರನ್ನ ಸ್ವಲ್ಪ ನಾವು ಅಂತಃಕರಣದಿಂದನೇ ನಡೆಸ್ಕೋಬೇಕು. ಅವ್ರಿಗೆ ನಾವು ಈ ತರದ ದೊಡ್ಡ ದೊಡ್ಡ ಮಾನದಂಡಗಳನ್ನ ಅಪ್ಲೈ ಮಾಡಿ ಅವ್ರಿಗೆ ಅದ್ಭುತ ವಿಚಾರಗಳನ್ನ ಪೊಲ್ಯೂಟ್ ಮಾಡಕ್ಕೂ ಕೆಲವೊಬ್ರು ತಲಹರಟೆಗಳು ಪ್ರಯತ್ನ ಅದು ಪಟ್ರು. ಸಾಧ್ಯತೆ ಇರ್ತದೆ. ಸೀತಾ ನೀತಾ ಗಂಡ ಅಂತ ತಂದ್ರು, ಸಲಿಂಗ ಕಾಮವನ್ನ ತಗಬಂದ್ ಕೂತ್ರು. ಅವರವರ ಅಜೆಂಡಾ ವೇದಿಕೆ ಆಗಿದೆ ಅಲ್ಲಿ. ಅಲ್ಲೊಂದು ಬೇಯಿಸ್ಕೊಳ್ಳೋಣ ಅನ್ನಾಸರಿ ವೇದಿಕೆಯಲ್ಲಿ ಹಿಂಗೆ ಆಗ್ತಾ ಇತ್ತು. ಅವ್ರವ್ರ ವೇದಿಕೆ ಬೇರ್ಸ್ಕೋತಿದ್ರು. ಈಗ ಒಂದು ಜನಪ್ರಿಯ ವೇದಿಕೆ ಆಗಿದೆ ಅಲ್ಲಿ. ಆ ವೇದಿಕೆ ಬಂದ ಕುನಾಲ್ ಕಾಮ್ರಾ ಅವನು ತನ್ನ ಅಜೆಂಡಾವನ್ನು ಅವನು ಮಾತಾಡ್ತಾನೆ. ಅವನು ಕಾಮಿಡಿಯನ್, ಅವನೊಂದು ಸ್ಟೈಲ್ ಇದೆ. ಇದು ರಾಮನ ಹೆಸರು ಹೇಳ್ಕೊಂಡು ಬಂದಂತ ಸರ್ಕಾರ, ರಾಮನ ಪತ್ನಿ ಸೀತೆ ಅಲ್ವಾ, ಸೀತೆಯ ಗಂಡನ ಹೆಸರು ಹೇಳ್ಕೊಂಡು ಬಂದು ನೀತಾನ ಗಂಡನ ಹೆಸರು ಕೆಲಸ ಮಾಡಿದ್ರು ಅವರು. ನೀತಾ ಅಂಬಾನಿ ರೆಫರೆನ್ಸ್ ತಗೊಂಡು ಹೇಳ್ದ ಅವನು. ಅದು ಅವನ ಇಟ್ ಇಸ್ ಈಸ್ ವೇ ಆಫ್ ಅಪ್ರೋಚಿಂಗ್ ಇಟ್. ಪ್ರಕಾಶ್ ರಾಜ್ ಬಗ್ಗೆ ಮಾತಾಡಿದ್ರು. ಬಟ್ ಎನಿವೇ ಇವೆಂಚುಯಲಿ ಇಟ್ ಈಸ್ ನ್ಯೂಕ್ಲಿಯಸ್ ಏನು, ಕೇಂದ್ರ ಬಿಂದು ಏನು? ಕೇಂದ್ರ ಬಿಂದು ಈ ಸರ್ಕಾರಕ್ಕೆ ಒಂದು ನೈತಿಕ ಹೊಣೆಗಾರಿಕೆ ಇಲ್ಲ, ನೈತಿಕ ಜವಾಬ್ದಾರಿ ಇಲ್ಲ ಅನ್ನೋದು. ಇನ್ನು ಉಳಿಕೆ ವಿಚಾರಗಳು ಒಂದು ಮಟ್ಟದಲ್ಲಿ ಯಾವುದೇ ಒಂದು ಜನಪ್ರಿಯ ವೇದಿಕೆಯಲ್ಲಿ ಆಗಬಹುದಾದ ಘಟನೆಗಳಂತ ನಾನು ನೋಡ್ತೇನೆ. ಇನ್ನೊಂದು ಮಟ್ಟದಲ್ಲಿ ಇದು ತೀರಾ ಯುವಕರು, ತೀರಾ ಎಳೆ ಹುಡುಗರು ಮಾಡುವ ಒಂದು ವಿಚಾರ ಇರೋದ್ರಿಂದ ನಾನು ಇದನ್ನು ಅಷ್ಟಾಗಷ್ಟು ಗಂಭೀರವಾಗಿ ದೊಡ್ಡ ದೊಡ್ಡ ಮಾನದಂಡಗಳನ್ನು ಇವ್ರಿಗೆ ಉಪಯೋಗಿಸ್ಕೊಂಡು ಇವರು ಸರಿ ತಪ್ಪು ಅಂತ ಹೇಳೋದು ಅಷ್ಟು ನಿಷ್ಠುರ ಆಗುತ್ತೆ. ಇವರನ್ನ ನಾನು, ಹುಡುಗರನ್ನ ನಾನು ಮಕ್ಕಳ ತರನೇ ನಡೆಸ್ಕೋಬೇಕು, ಅದೇ ತರ ನಾನು ನೋಡ್ಕೋಬೇಕು. ಒಬ್ಬ ಜವಾಬ್ದಾರಿಯುತ ಮಂತ್ರಿ ಕೂಡ ಹಾಗೆ ನೋಡ್ಬೇಕು ಇದನ್ನ. ಒಬ್ಬ ಪ್ರಧಾನಮಂತ್ರಿ ಆಗ್ಲಿ, ಮಂತ್ರಿ ಆಗ್ಲಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ಅಡಲ್ಟ್ ಏನಿದ್ದಾನೆ ಅಥವಾ ತಂದೆ ಸ್ಥಾನದಲ್ಲಿರುವಂತ ಒಬ್ಬ ರಾಜಕಾರಣಿ ಇದ್ದಾನೆ, ಅವನ ಹುಡುಗರನ್ನ, ಮಕ್ಕಳನ್ನ ಅದೇ ಅಂತಃಕರಣದಿಂದ ನೋಡ್ಬೇಕು. ಬರ್ತೀನಿ ನಾನು. ಈಗ ಈ ನೀಟ್ ಅಂತ ಎಕ್ಸಾಮ್ ಆರಂಭ ಆಗಿದ್ದು, ಬಟ್ ವೇದಿಕೆ ಮೇಲೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಯಿತು. ಆ್ಯಂಡ್ ಇದಕ್ಕೆ ಫಂಡಿಂಗ್ ಮಾಡ್ತಾ ಇರೋದೇ ಆ್ಯಪ್, ಬಿಕಾಸ್ ಆಲ್ರೆಡಿ ಅದು ಪೇಂಟ್ ಮಾಡಿಬಿಟ್ಟಿದ್ದಾರೆ. ಆ್ಯಪ್ನ ಸೆಕೆಂಡ್ ಇನ್ನಿಂಗ್ಸ್ ಇಲ್ಲಿಂದ ಶುರು, ಅಲ್ಲಿ ಅಣ್ಣಾ ಹಜಾರೆಯಿಂದ ಆರಂಭ ಆಯಿತು. ಈಗ ಇನ್ನೊಂದು ಶುರು ಬೇಕು ಅವರಿಗೆ, CJP ಅನ್ನೋದ್ರಿಂದ ಶುರು ಮಾಡ್ತಾ ಇದ್ದಾರೆ ಅನ್ನೋ ಬಣ್ಣವನ್ನ ಬಳಿದಾಗಿದೆ. ಏನಂತೀರಾ ಮೇಡಮ್? ಇದು ಏನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ರು, ಪರಾವಲಂಬಿಗಳು ಯೂತ್ಸ್ ಅಂತಂದ್ರೆ ಆ ಒಂದು ಮ್ಯಾಟ್ರಿಂದ ಸ್ಟಾರ್ಟ್ ಆಗಿದ್ದು. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಸೋನಂ ವಾಂಗ್ಚುಕ್ ಅವರು ಸೆಪ್ಟೆಂಬರ್ 2025 10ನೇ ತಾರೀಕಲ್ಲೇ ಸ್ಟೇಟ್ ವುಡ್ ಕೊಡಿ ಅಂದ್ಬಿಟ್ಟು ಅವರು ಲಡಾಖಲ್ಲಿ ಒಂದು ಲಡಾಖ್ ಅಪೆಕ್ಸ್ ಬಾಡಿ ಅಂತ ಮಾಡಿಕೊಂಡು ಅಲ್ಲಿ ಹೋರಾಟಕ್ಕೆ ನಿಲ್ತಾರೆ. ಇವರು ಅಲ್ಲೇ ಹೋರಾಟವನ್ನು ಹತ್ತಿಕ್ತಾರೆ. ಅಲ್ಲಿ ಸುಮಾರು 4 ಜನ ಸಾವಾಗ್ತಾರೆ. ಆ ವ್ಯಕ್ತಿನ ತಗೊಬಂದು ರಾಜಸ್ಥಾನದ ಜೈಲಿನಲ್ಲಿ 176 ದಿವಸ ಕೂಡಾಕ್ತಾರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ. ಮತ್ತೆ ಅದೇ ಹೈಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ಗೆ ಬರಲ್ಲ, ಈ ವ್ಯಕ್ತಿ ಬಂಧಿಸಿರೋದೇ ತಪ್ಪು ಅಂತ ಹೇಳುತ್ತೆ. ಅಲ್ಲಿಂದ ಆಚೆ ಬಿಡ್ತಾರೆ.
ಅಂದ್ರೆ ಈ ದೇಶದಲ್ಲಿ ಏನು ವ್ಯವಸ್ಥೆ ರೂಪಿಸ್ತಾ ಇದೀರ್ವಿ? ಅಂದ್ರೆ ಅಧಿಕಾರ ಕೇಳಿದ್ದು ಅಥವಾ ಏನೇ ಪ್ರತಿಭಟನೆ ಮಾಡಿದವ್ರನ್ನ ತಗೊಂಡೋಗು ಬ್ರಿಟಿಷ್ನವರು ಯಾವ್ದು ಅಂಡಮಾನ್ ನಿಕೋಬಾರ್ ಅಲ್ಲಿ ಇಡ್ತಿದ್ದಂಗೆ ಇವತ್ತು ಪ್ರತಿಭಟನಾಕಾರನ ಬೇರೆ ರಾಜ್ಯದ ಜೈಲುಗಳಿಗೆ ಶಿಫ್ಟ್ ಮಾಡಿ ಅವ್ರು ಯಾವ ಟೆರರಿಸ್ಟ್ ಅಲ್ಲ ಏನಲ್ಲ, ಸೋನಂ ವಾಂಗ್ಚುಕ್ ಅವ್ರನ್ನ ತಗೊಂಡೋಗಿ 176 ದಿವಸ ಕೂಡ ಹಾಕಿದ್ರು. ಸತ್ಯೇಂದ್ರ ಜೈನ 2.5 ವರ್ಷ ಕೂಡ ಹಾಕಿದ್ರು. ಕೊನೆಗೇನು ಇಲ್ಲ ಅಂತ ಆಚೆ ಬಿಟ್ರು. ಅಂದ್ರೆ ಎಲ್ಲಾ ವ್ಯಕ್ತಿಗಳನ್ನ ಇವರು ಯಾವುದೇ ಸಮಾಜ ಮುಖಿಯಾಗಿ ಕೆಲಸ ಮಾಡಿದವ್ರನ್ನ ಜೈಲಲ್ಲಿ 2 ವರ್ಷ 3 ವರ್ಷ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಆಗೋದು, ಮತ್ತೆ ಕೇಜ್ರಿವಾಲ್ ಅವ್ರನ್ನ 18ನೇ ಆರೋಪಿ ಮಾಡಿ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಅಂದ್ರೆ ಈ ಎಲ್ಲಾ ವ್ಯವಸ್ಥೆಯನ್ನ ನೀವು ನೋಡ್ದಂಗೆ ಯಾರು ಉತ್ತಮವಾದ ಕೆಲಸ ಮಾಡಬಾರ್ದು, ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಪಡಿಸಬಾರ್ದು, ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಪಡಿಸಬಾರ್ದು, ವ್ಯವಸ್ಥೆಗಳನ್ನ ಅಭಿವೃದ್ಧಿ ಪಡಿಸಿದವ್ರನ್ನೆಲ್ಲ ತಗೊಂಡೋಗಿ ಬ್ರಿಟಿಷರ ತರ ಜೈಲಲ್ಲಿ ಇಡ್ತಿದ್ರು. ಅಟ್ಲೀಸ್ಟ್ ಬ್ರಿಟಿಷರು ಗಾಂಧೀಜಿಗಾರು ಪ್ರೊಟೆಕ್ಷನ್ ಕೊಟ್ರು. ಇವ್ರು ಸೋನಂ ವಾಂಗ್ಚುಕ್ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ, ಅವನ್ನೇ ಎತ್ತಕೊಂಡು ಹೋಯ್ತಾರೆ. ಅಂದ್ರೆ ನಾವ್ ಹೇಳ್ತಾ ಇರೋದು ಒಬ್ಬ ಪ್ರತಿಭಟನೆ ಮಾಡೋದು ಅವನ ಹಕ್ಕು, ಈ ದೇಶದ ಹಕ್ಕು, ಅವನನ್ನ ಮಾಡಕ್ ಬಿಡ್ಲಿಲ್ಲ. ಕೋರ್ಟ್ ಒಂದು ಆದೇಶ ಕೊಡುತ್ತೆ, ಅವ್ರ ಆರೋಗ್ಯವನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅವ್ರು ಎತ್ತಕೊಂಡು ಜೈಲಿಗೆ ಕರ್ಕೊಂಡು ಹೋಗಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಾವ್ ಹೇಳೋದು ಅವ್ರು 20 ದಿವಸ ಉಪವಾಸ ಮಾಡಿದಾಗ ಯಾಕೆ ಬರ್ಲಿಲ್ಲ ಸರ್ಕಾರಗಳು? ಪ್ರಶ್ನೆ ಯಾತಕ್ ಬರ್ತಾ ಇಲ್ಲ? ಇವತ್ತು ನೋಡಿ ಹೆಚ್ಚು ಕಡಿಮೆ ಅವಕಾಶ ನಿಮಗೆ ನಾವ್ ಹೇಳ್ತಾ ಇದೀವಿ ಕೇಳಿ. ದೇಶದ ಪ್ರಧಾನ ಮಂತ್ರಿ ವರ್ಷವಿಡೀ ವಿದೇಶ ಪ್ರವಾಸದಲ್ಲಿ ಇರ್ತಾರೆ, ಅಪೋಸಿಷನ್ ಲೀಡರ್ ವಿದೇಶ ಪ್ರವಾಸದಲ್ಲಿ ಇರ್ತಾರೆ. ಇನ್ನು ಕೇಳ್ಬೇಕಾಗಿರೋರು ಯಾರು? ಇವತ್ತು ನಾವೇ ಕೇಳ್ಬೇಕು. ಕಾಕ್ರೋಚ್ಗಳು ಇವತ್ತು ಅಭಿಜಿತ್ ದೀಪ್ಗೆ ಅವರು ಪಾಟೀಲ್ ಇದ್ದವರು ನಾವು ಸಪೋರ್ಟ್ ಮಾಡಿದೀವಿ, ತಪ್ಪೇನಿದೆ? ಫಂಡಿಂಗ್ ಮಾಡ್ತಾ ಇರೋದು ಯಾರು ಹೇಳಿ? ಯಾವ ಫಂಡಿಂಗ್ ಇದೆ ಅಲ್ಲಿ? ಜನರೇ ಅವರು ಇವತ್ತು ಅಲ್ಲಿ ಬಂದಿರೋರು ಯಾರು ಗೊತ್ತಾ? ಒಂದೇ ನಿಮಿಷ, ಅಲ್ಲಿ ಬಂದಿರೋರು ಯಾರು ಗೊತ್ತಾ? ಇವತ್ತು ವಿದ್ಯಾರ್ಥಿಗಳು ಸತ್ತಿದಾರಲ್ಲ, ಅವ್ರ ಅಣ್ತಂದಿರು, ಅವ್ರ ಅಪ್ಪ ಅಮ್ಮ ಅಂತವ್ರು ಬಂದಿರೋದು, ಅವ್ರ ನೆರೆಹೊರೆಯವರು. ಯಾಕಂದ್ರೆ ಅಂತವ್ರ ಮೇಲೆ ಒಂದಷ್ಟು ವಿಜುವಲ್ಸ್ ನೀವು ನೋಡಿರ್ತೀರಿ. ಪೊಲೀಸರಿಗೂ ವಾಪಸ್ ಹುಡುಗರು ಕಲ್ ತಗೊಂಡು ಹೊಡೆದಿರೋದನ್ನು ನೋಡಿರ್ತೀರಿ. ಅದ್ರ ಜೊತೆಗೆ ನನ್ನ ತಮ್ಮ ಸತ್ತೋದ ಅಂತ ಫೋಟೋ ಇಟ್ಕೊಂಡು ಬಂದು ಒದೆ ತಿಂದವನು ನೋಡಿದಿರಿ. ಒಬ್ಬ ತಾಯಿ ಪುಟಾಣಿ ಮಗುನ ಇಟ್ಕೊಂಡ್ ಬಂದು ನನ್ನ ಮಗು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದನ್ನು ನೋಡಿದಿರಿ. ಇಲ್ಲಿ ಒಬ್ಬ ವಿದ್ಯಾರ್ಥಿ ತಂದೆ ಪೊಲೀಸ್ ಇದ್ದಾನೆ, ತಾಯಿ ಪ್ರತಿಭಟನೆ ಇದ್ದಾರೆ. ಇಂಥದನ್ನೆಲ್ಲ ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಈ ತರ ಪ್ರತಿಭಟನೆಗಳಲ್ಲಿ ರಾಷ್ಟ್ರೀಯ ವಾಹಿನಿಯಲ್ಲಿ ನಿನ್ನೆ ರಾತ್ರಿ ನಾನು ನೋಡಿದಾಗ ಇಬ್ಬರು ಪತ್ರಕರ್ತೆ ಮಹಿಳೆಯರಿಗೂ ಹೇಟ್ ಆಗಿರುವಂಥದ್ದು ನೋಡಿದ್ದೀವಿ. ಅದು ಯಾರಿಂದ ಅಂತಂದ್ರೆ ಹೆಕಲ್ಡ್ ಆಗಿರುವಂಥದ್ದು. ಅವರು ರಾಷ್ಟ್ರೀಯ ವಾಲ್ಮೀಕಿ ಲೈವ್ ನಲ್ಲಿ ಕೊಡ್ತಾ ಇದ್ದಾರೆ, ಈ ಪ್ರೊಟೆಸ್ಟರ್ಸ್ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇರುವಂಥದ್ದು ಹೆಕಲ್ಡ್ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ವಾಹಿನಿಯ ಪತ್ರಕರ್ತೆಯರಿಗೆ. ಇದನ್ನು ಮುಚ್ಚಿಬಿಟ್ರಿ ಮೇಡಮ್, ಅದಲ್ಲಿ ಇದನ್ನು ಹೇಳಲೇ ಇಲ್ಲ, ಜನಕ್ಕೆ ಹೇಳಲೇ ಇಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಬೆಂಗಳೂರಲ್ಲೇ ಆಗಿದ್ದನ್ನು ನಮ್ಮ ಮಿತ್ರರಿಗೆ, ನಮ್ಮ ಮಾಧ್ಯಮ ಇನ್ನೊಂದು ಚಾನೆಲ್ನವರಿಗೆ ಪಾಪ ಸುದ್ದಿ ಮಾಡ್ತಾ ಇದ್ದಾರೆ. ಇದೇ ಕಾಕ್ರೋಚ್ಗಳು ಅಂತ ನೀವೇನ್ ಕರಿತಾ ಇದ್ದೀರಿ, ಯೂತ್ಸ್ ಅಂತ ಏನ್ ಕರಿತಾ ಇದ್ದೀರಿ, ಗೋಧಿ ಮೀಡಿಯಾ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು. ನಿಮ್ಮ ಮೋದಿ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾವು ಹಣೆಪಟ್ಟಿ ಹಚ್ಚಿಸ್ಕೋಬೇಕಲ್ಲ ಗೋಧಿ ಮೀಡಿಯಾ ಅಂತ. ನಮ್ ಕರ್ಮ ನೋಡಿ. ಅಲ್ಲಿ ನಿಮಗೆ ಪ್ರೆಸ್ ಮೀಟ್ ವಿಷಯನ ಇವೆಲ್ಲ ನೀಟ್ ವಿಷಯ ಎಲ್ಲದೂ ಬೇಕಲ್ಲ. ಅಲ್ಲ ಹೇಳ್ತಾ ಇರೋದು ಪ್ರೆಸ್ ಮೀಟ್ ಆದ್ರೂ ಮಾಡ್ಬಿಡ್ರಿ, ಯಾಕೆ ಮಾಡ್ತಾ ಇಲ್ಲ ಅಂತ ಹೊಣೆಗಾರಿಕೆ ಹೊತ್ಕೊಳಕ್ ಸರ್ ಅದನ್ನಾದ್ರೂ ಮಾಡ್ಬಿಡ್ಲಿ. ಈ ವಿಚಾರದಲ್ಲಿ ಅದನ್ನ ಇದ್ ಮಾಡಕ್ಕೆ ಸಂಸತ್ ಇದೆ ಮೇಡಮ್. ಸಂಸತ್ತಲ್ಲಿ ಚರ್ಚೆ ಮಾಡಿದಾಗ ಪ್ರತಿಯೊಂದು ಬರುತ್ತೆ. ಸಂಸತ್ತಲ್ಲಿ ಯಾವಾಗ ಉತ್ತರ ಕೊಡಕ್ ಹೋಗ್ತೀವಿ ಅವಾಗ ಆಪೋಸಿಷನ್ಸ್ ಅಲ್ಲಿ ಓಡೈತಾರಲ್ಲ, ಅದನ್ನ ಕೇಳ್ಬೇಕು. ಅದನ್ನ ಕೇಳೋದೇ ಇಲ್ಲ ತಾವದಲ್ಲಿ. ಸಂಸತ್ತಲ್ಲಿ ಪ್ರಧಾನಮಂತ್ರಿಗಳಾಗ್ಬೋದು, ಜವಾಬ್ದಾರಿತ ಸ್ಥಾನದಲ್ಲಿ ಯಾರ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರು ಉತ್ತರ ಕೊಡಬೇಕಾದಾಗ ಇದೇ ಪ್ರಶ್ನೆ ಕೇಳಿದಂತ ಆಪೋಸಿಷನ್ಸ್ ಅದನ್ನ ಕೇಳಿಸ್ಕೊಳ್ಳುವಂತದ್ದು ಇರಬೇಕು. ಇದು ಅವ್ರ ಪಲಾಯನ ಮಾಡಬೇಕಾದಾಗ ಇದನ್ನು ತಗೊಳ್ಬೇಕಾಗುತ್ತೆ. ಒಂದು ಹುಡುಗರು ಬಗ್ಗೆ ಮೇಡಮ್ ನಾ ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್, ನ್ಯಾಯಯುತ ಸಮ್ಮತವಾದಂತ ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಡೆಫಿನೆಟ್ ಪ್ರತಿಭಟನೆ ಡೆಮೋಕ್ರಸಿಯ ಒಂದು ಅಂಗ ಆಗ್ಲೇಬೇಕು. ನಾನು ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ವೇ ಇಲ್ಲ. ಆದರೆ ಅದ್ರ ಜೊತೆಗಿದ್ದಂತದ್ದನ್ನ ಯಾವ ಅರಾಜಕತೆ ಮೇಡಮ್, ನೀವು ಒಂದು ಕಾಯಿನ್ ಒಂದು ಮುಖನ ಮಾತ್ರ ತೋರಿಸ್ತಾ ಇದ್ದೀರಾ, ಇನ್ನೊಂದು ಕಾಯಿನ್ ತೋರಿಸಬೇಕಾಗುತ್ತೆ, ಪ್ರತಿಭಟನೆ ಇನ್ನೊಂದು ಕಾಯಿನ್ ತೋರಿಸಬೇಕಾಗುತ್ತೆ. ನೋಡ್ಲಿಲ್ವಲ್ಲ ಅವ್ರನ್ನ, ತಿರ್ಗೂ ನೋಡ್ಲಿಲ್ವಲ್ಲ. ಜೆ.ಪಿ. ನಡ್ಡಾ ಅವರು ಬಂದೆ ಅವ್ರ ಮೆಮೊರಾಂಡಮ್ ನ ಸ್ವೀಕಾರ ಮಾಡಿದ್ದು ಇದು ಮಾಡಿದಂತದ್ದು. ಅದಕ್ಕಿಂತ ಮುಂಚೆ ಮಾತುಕತೆ ನಡೆದಿದ್ದು ಇದೆ. ಆದ್ರೆ ತಾವೇ ಹೇಳ್ಬೇಕಾಗುತ್ತೆ. ಇದನ್ನ ಒಂದ್ ನಿಮಿಷ 2011ರಲ್ಲಿ ಸರ್ ತಾವೇ ಹೇಳ್ಬೇಕಾಗತ್ತೆ. ಇದೇ ರಾಹುಲ್ ಗಾಂಧಿ ಅವರು ಹೇಳಿದಂತ ಸ್ಟೇಟ್ಮೆಂಟ್ ತಾವು ನೋಡಿರ್ತೀರ. ಡೇಂಜರಸ್ ಪ್ರೆಸಿಡೆಂಟ್ ಆಫ್ ಡೆಮೋಕ್ರಸಿ ಯಾರು? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಸ್ ಯಾರು? ಅರವಿಂದ್ ಕೇಜ್ರಿವಾಲ್ ಅವರು, ಅಣ್ಣಾ ಹಜಾರೆ ಅವರು ಮಾಡಬೇಕಾದಾಗ ಸಂಸತ್ತಲ್ಲಿ ಕೊಟ್ಟಿದಂತದ್ದು ಡೇಂಜರಸ್ ಪ್ರೆಸಿಡೆಂಟ್ ಆಫ್ ಡೆಮೋಕ್ರಸಿ. ದೇ ಕಾಂಟ್ ಆರ್ಮ್ ಟ್ವಿಸ್ಟ್. ಸಂಸತ್ತು ಸರ್ವಶ್ರೇಷ್ಠ, ಸಂಸದ ತನ್ನ ಕಾರ್ಯವನ್ನು ಮಾಡುತ್ತೆ. ಯು ಕಾಂಟ್ ಡಿರೈಲ್ ದ ಪ್ರೋಸೆಸ್. ಇದು 2011ರಲ್ಲಿ. ನಿನ್ನೆ ಕೇಳ್ಬೇಕಾದಾಗ ಈ ಒಂದು ಹೋರಾಟ ಡಿಸ್ಗಸ್ಟಿಂಗ್. ಹೇಗೆ ಸರ್ ಅದು?
ಎರಡನೇದು. ಯಾಕಂದ್ರೆ ಒಂದ್ ನಿಮಿಷ ಸರ್, ಅಲ್ಲಲ್ಲ, ಅವ್ರು ಹೇಳಿದಂತ ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಇದೇ ವಿಷಯದಲ್ಲಿ 2001 ಮಾಡ್ತಾ ಇರ್ಬೇಕಾದಾಗ ಎಕನಾಮಿಕ್ ಪ್ರೋಸೆಸ್ ಇಸ್ ಐಜಾಕ್ಟ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಸ್ ಮಾಡ್ತಾ ಇರ್ಬೇಕಾದಾಗ ಅವ್ರು ಎಲ್ಲ ಯಾರ್ಯಾರ ಮೇಲೆಲ್ಲ ಆಪಾದನೆ ಮಾಡಿದ್ರು 2015 ತಿರ್ಗಾ ಅವ್ರ ಜೊತೆನೇ ಹೋಗಿ ಸರ್ಕಾರ ಮಾಡಿದಂಥದ್ದು ತಾವು ನೋಡಿದ್ದೀವಿ. ಇದು ಮನಮೋಹನ್ ಸಿಂಗ್ ಹೇಳಿದಂಥದ್ದು. ಇವತ್ತೇನ್ ಹೇಳ್ತಾ ಇದಾರೆ ಸರ್, ಅದಲ್ಲಿ ಹೈಜಾಕ್ಟ್ ಅಂತ ಹೇಳಿದಂತ ಅವರು ಇವತ್ತು ಡಿಸ್ಗಸ್ಟಿಂಗ್ ಇದೆಲ್ಲ ಆತರ ಹೇಳ್ತಾ ಇದಾರಲ್ಲ, ಯಾವ್ದು ಸರಿ ಸರ್? ಸರ್ ಇದೆ ಯಾವ್ದು ಸರಿ? ನಾವು ಹೇಳ್ತಾ ಇರೋಂಥದ್ದು ಸಂಸತ್ ಕೋ ಉಕಾಡ್ ಲೇಂಗೆ, ವಿ ವಿಲ್ ರಿಸ್ಟೋರ್ ದ ನೇಪಾಲ್ ಇನ್ ಇಂಡಿಯಾ, ಈ ತರದ ಮಾತುಗಳಿಗೆ ದೇಶದ ಅರಾಜಕತೆ ಸೃಷ್ಟಿ ಮಾಡುವ, ಸಂಚಲನ ಸೃಷ್ಟಿ ಮಾಡುವುದಾ? ಇದಕ್ಕೆ ನಮ್ಮ ಪ್ರತಿಭಟನೆ, ಇದಕ್ಕೇನಿರುತ್ತೆ, ಇದಕ್ಕೆ ಉತ್ತರ ಕೊಟ್ಟಿರುವಂತದ್ದು ವಿದ್ಯಾರ್ಥಿ ಪ್ರತಿಭಟನೆಗಲ್ಲ. ಕೊಡ್ತಾರೆ ಸರ್. ಅದ್ರ ಜೊತೆಗೆ ಇನ್ನೊಂದು, ಇದೇ ಕೃಷಿ ವಿಚಾರದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ರೈತರಿಗೆ ಗೂಂಡಾಗಳು ಅಂದ್ಬಿಟ್ಟು, ಖಲಿಸ್ತಾನಿಗಳು ಅಂದ್ಬಿಟ್ಟು ಸತ್ರು ರೈತರು, ಅದನ್ನು ಸೇರಿಸಿ ಉತ್ತರ ಕೊಟ್ಬಿಡಿ ಸರ್. ಯದುನಂದನ್ ಈಗ ಯದುಕುಮಾರ್ ಸಾರಿ 2011 ಅಣ್ಣಾ ಹಜಾರೆ ಚಳವಳಿ ನಡೆಯುವಾಗ, IYC ಚಳವಳಿ ನಡೆಯುವಾಗ IYC ಅಣ್ಣಾ ಹಜಾರೆ ದೂರುದಾರರು, ಸರಳೀಕರಣಗೊಳಿಸಿ ಹೇಳ್ತೇನೆ ನಿಮಗೆ, ಆರೋಪಿ ಸ್ಥಾನದಲ್ಲಿ ಅಂದಿನ ಸರ್ಕಾರ, ಅಂದಿನ UPA ಸರ್ಕಾರ, ಅಂದಿನ UPA ಸರ್ಕಾರ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ರೂ ಕೂಡ ಸಂಸತ್ತಿನಲ್ಲಿ ಉತ್ತರ ಕೊಡ್ತಾರೆ. ಅದು ಲಾಜಿಕಲ್ಲು ಇಲ್ಲಾಜಿಕಲ್ ನೀವು ಹೇಳಿ. ಒಂದು ಪ್ರಿಸಂಪ್ಟಿವ್ ಲಾಸಸ್ ಅಂತ 2G ಸ್ಪೆಕ್ಟ್ರಮ್ ಅನ್ನು ಆರೋಪ ಮಾಡ್ತಾರೆ IYC. ಪ್ರಿಸಂಪ್ಟಿವ್, ಅದು ಊಹಾತ್ಮಕ ನಷ್ಟ ಅಂತೇಳಿ. ಆಗಿಲ್ಲ, ಆಗಬಹುದು ಅಥವಾ ಆಗಬಹುದಾಗಿತ್ತು ಅನ್ನೋ ಒಂದು ಲಾಸ್ ಅದು. ವಿನೋದ್ ರಾಯ್ ಅವತ್ತಿನ CAG. ಅದರ ಬಗ್ಗೆ ಮುಂದೆ ತನಿಖೆನೇ ಆಗಲಿ, ನಿಮ್ಮ ಸರ್ಕಾರ ಬಂದಾದ್ಮೇಲೆ ತನಿಖೆ ಆಗಲಿ, ಅವನು ಜೈಲಿಗೆ ಹೋಗ್ಲಿಲ್ಲ ಅದಕ್ಕೆ. ಆದರೆ 5G ಸ್ಪೆಕ್ಟ್ರಮ್ ಅನ್ನ ನಿಮ್ಮ ಸರ್ಕಾರ ಅಲಾಟ್ ಮಾಡಬೇಕಾದ್ರೆ ಒಂದು ಟೆಂಡರ್ ಇಲ್ಲ, ಮತ್ತೊಂದಿಲ್ಲ, ಯಾವನಿಗೋ ಕರೆದು ಯಾವನಿಗೋ ಕೊಟ್ಟುಬಿಟ್ರೆ ಅದ್ರ ಬಗ್ಗೆ ಸುದ್ದಿನೂ ಇಲ್ಲ. 5G ಸ್ಪೆಕ್ಟ್ರಮ್ ಕೊಟ್ಟಿದ್ದು ನೀವು. ಆಮೇಲೆ ಕೋಲ್ ಸ್ಕ್ಯಾಮ್ ಬಗ್ಗೆ ಕೋಲ್ ಬ್ಲಾಕ್ ಬಗ್ಗೆ ಮಾತಾಡಿದ್ರೆ, ಅಲ್ಲಿ ಭ್ರಷ್ಟಾಚಾರ ನಡೆದಿದ್ದು ನಿಜ ಕೂಡ. ಆದರೆ ಇದೇ ಕೋಲ್ ದಂಧೆ ಮಾಡೋ ಅದಾನಿಗೆ ನೀವು ಆಸ್ಟ್ರೇಲಿಯಾದಲ್ಲಿ, ಅಲ್ಲಿನ ಆಸ್ಟ್ರೇಲಿಯಾ ಸರ್ಕಾರ ಪರಿಸರ ವಿಚಾರದಲ್ಲಿ ನೋಟಿಸ್ ಕೊಟ್ಟರೆ, ನೀವು ಅದನ್ನು ರಕ್ಷಣೆ ಮಾಡೋದು ಹೋಗ್ಲಿ, ಅವನಿಗೆ 10,000 ಕೋಟಿ ಹಣ ಕೊಟ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸರ್ಕಾರದಿಂದ. ಹೀಗಿರುವಾಗ ಈ ನೈತಿಕತೆ ಇಲ್ಲ ನಿಮಗೆ ಈ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ. ಒಂದು ಇವತ್ತಿಗೆ ಬರೋದಾದರೆ, ಇವತ್ತು ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ದೂರಿದ ಸರ್ಕಾರದ ಬಗ್ಗೆ. ನೀವು ಇವತ್ತು ಆರೋಪಿ ಸ್ಥಾನದಲ್ಲಿದ್ದೀರಿ. ನೀವು ಆರೋಪಿ ಸ್ಥಾನದಲ್ಲಿದ್ದು ದೂರದಾರ ಹಿಂಗೆ ದೂರ ಮಾಡಬೇಕು, ಹಂಗೆ ಮಾಡಬೇಕು ಅಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ. ನಾಟ್ ಎಟ್ ಆಲ್. ನೀವು ಪ್ರವಚನ ಹೇಳೋ, ನೀವು ಉಪದೇಶ ಮಾಡೋ ಸಲಹೆ ಕೊಡೋ ಸ್ಥಾನದಲ್ಲಿ ಇಲ್ವೇ ಇಲ್ಲ. ಮೊಟ್ಟ ಮೊದಲು ನೀವು ಒಂದು ನೈತಿಕತೆ ನಡೆಯನ್ನು ತೋರಿಸಬೇಕಾಗ್ತದೆ. ಆಮೇಲೆ ಇನ್ನೊಂದು ಜನ ಕೇಳಿದ್ರೆ ನೀವು ಕೃಷಿ ಕಾನೂನು ಮಾಡಿದ್ದು ನೀವು. ಆ ಕಾನೂನು ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ರೈತರು ಬಂದ್ರೆ ದೆಹಲಿ ಸುತ್ತಮುತ್ತ ಕೋಟೆ ಕಟ್ತೀರಿ. ದೆಹಲಿಯಲ್ಲಿದೆ, ಪಾಕಿಸ್ತಾನದಲ್ಲಿದೆ, ಇಂಡಿಯಾದಲ್ಲಿದೆ ಪಾಪ ರೈತರಿಗೆ. ಅವ್ರಿಗೆ ಖಲಿಸ್ತಾನಿಗಳಂತಾರೆ. ಅಲ್ಲಿ ಅದು ತಿಂಗಳ ಗಂಟಲೆ ಟೆಂಟ್ ಹಾಕೊಂಡು ಕೂತರು, ಅವ್ರಿಗೂ ಹೆಸರಿಟ್ರಿ. ಹೀಗಿರುವಾಗ ಯಾವಾಗಲೂ ಕೂಡ ಒಂದು ಟ್ರೆಂಡ್ ನೀವು ಗಮನಿಸಿ. 2014 ಇತ್ತೀಚೆಗೆ 2020ವರೆಗೂ ಏನಾಗಿದೆ ಈ ಸರ್ಕಾರ, ನೀವು ಅದನ್ನು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ಯ ಅಂತ ವಾಸ್ತವ ಮುಂದೆ ಇದೆ. ಸುದ್ದಿಗಳನ್ನು ನೋಡಿ, ಎಲ್ಲವೂ ನಿಮ್ಮ ಹಿರಿಯರ ಹೇಳಿಕೆಗಳನ್ನು ನೋಡಿ, ಯಾರೇ ವಿರೋಧ ಮಾಡಲಿ, ಯಾರೇ ಪ್ರತಿಭಟನೆ ಮಾಡಲಿ, ಅವರು ಈ ಒಂದು 5-6 ವಿಚಾರದ ಒಬ್ರು ಇರ್ತಾರೆ. ಇಲ್ಲ ಅವರು ದೇಶದ್ರೋಹ ಆಗಿರ್ತಾರೆ, ಇಲ್ಲ ಅದಕ್ಕೆ ಅರ್ಬನ್ ನಕ್ಸಲ್ ಆಗಿರ್ತಾರೆ, ಇಲ್ಲ ಪಾಕಿಸ್ತಾನಿ ಏಜೆಂಟರ್ ಆಗಿರ್ತಾರೆ, ಇಲ್ಲ ಬೇರೆ ಫಂಡ್ ಆಗಿರ್ತಾರೆ, ಇಲ್ಲಿ ಯಾರ್ದು ರಾಜಕೀಯ ಉದ್ದೇಶ ಇರ್ತದೆ. ಅಂದ್ರೆ ಸರ್, ಇದೇ ಕಾಂಗ್ರೆಸ್ ಸರ್ಕಾರ 2007 ಇದೇ ಸೋನಂ ವಾಂಗ್ಚುಕ್ ಯಾರೋ ಇದ್ ಮಾಡ್ತಾ ಇದಾರಲ್ಲ, ಅವ್ರಿಗೆ 2 ಆರೋಪ ಮೇಜರ್ ಪ್ರಶ್ನೆ ಕೇಳಿ. ಸೋನಂ ವಾಂಗ್ಚುಕ್ ಯಾರೋ ಅಂದಿದ್ದು ಕೇಳ್ತಾ ಇದ್ದೀನಿ. ಆರ್ಟಿಕಲ್ 370 ಸಪೋರ್ಟ್ ಮಾಡಿದಾಗ ಹಾಡು ಹೋಗ್ಲಿದ್ರಲ್ರಿ ಸೋನಂ ವಾಂಗ್ಚುಕ್. ಮೇಡಮ್ ಆಮೇಲೆ ನೀವು ಕೇಳಿ, ಅದಲ್ಲಿ ಇದು ಸರ್ಕಾರ ಕೇಳ್ತಾ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಕೇಳ್ತಾರೆ, ಯು ಹ್ಯಾವ್ ಬೀನ್ ಮಿಸ್ಯೂಸ್ ದ ಪ್ರೊವಿಷನ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ and in misappropriation of funds received from the foreign contribution. ಒಂದು ಆರೋಪದಲ್ಲಿ ನಾನು 2 ಹೇಳ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ, ಇವಾಗ ಹೇಳ್ತಾರಲ್ಲ, ಈ ಸರ್ಕಾರ ಬಂದ್ಮೇಲೆ ಆಂಟಿ ನ್ಯಾಷನಲ್ ಅಂತ ಒಂದು ಪದವಿ ಕೊಟ್ಬಿಡ್ತೀವಿ ಆತರ ಅಂತ. ಇದ್ರಲ್ಲಿ ಹೇಳ್ತಾರೆ, ಯು ಹ್ಯಾವ್ ಬೀನ್ ಆಂಟಿ ನ್ಯಾಷನಲ್ connections in China and other places which have been or may be exploited for the anti-national activities.
ಇದು 2007ರಲ್ಲಿ UPA ಸರ್ಕಾರ ಇರಬೇಕಾದಾಗ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿದಂಥದ್ದು ಆಂಟಿ ನ್ಯಾಷನಲ್ ವಿತ್ ಚೈನಾ ಅಂತ. ಇತ್ತೀಚೆಗೆ ಇವರ ಒಂದು ಸ್ಟೇಟ್ಮೆಂಟ್ ಏನು ಅಂದ್ರೆ ಇಫ್ ಅಟ್ ಆಲ್ ಚೈನಾ ಅಟ್ಯಾಕ್ಸ್ ಅಂದ್ರೆ ವಿ ವೋಂಟ್ ಸ್ಟಾಪ್ ದೆಮ್, ವಿ ವಿಲ್ ಅಲೌ ದೆಮ್ ಅಂಡ್ ವಿ ವಿಲ್ ಶೋ ದ ವೇ. ಇದೇ ವ್ಯಕ್ತಿ ಹೇಳಿದಂತದ್ದು. ಎರಡು ಸ್ಟೇಟ್ಮೆಂಟ್ 2007ರದ್ದು ಇದೆ ಸರ್, 2026ರದ್ದು ಇದೆ. ತಾವು ಹೇಳ್ಬೇಕು ಲಡಾಖ್ ರಾಜ್ಯ ಸ್ಥಾನಮಾನ ಕೇಳತ್ತಪ್ಪ ಸರ್. ಈ ದೇಶದ ಭಾರತೀಯನನ್ನ ಒಂದ್ ನಿಮಿಷ, ಈ ದೇಶದ ಭಾರತೀಯನನ್ನ ಆಂಟಿ ನ್ಯಾಷನಲ್ ಅನ್ನೋದಕ್ಕೆ ಕಾಂಗ್ರೆಸ್ಗೂ ಅಧಿಕಾರ ಇಲ್ಲ, ಆ ಕಳ್ಳ DC-ಗೂ ಅಧಿಕಾರ ಇಲ್ಲ. ಕಳ್ಳನೇ ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ ಮಾತಾಡಿದ್ರೆ ಅವ್ನಿಗೆ ಅಧಿಕಾರ ಇಲ್ಲ, ಇರೋದಿಲ್ಲ. ಈಸ್ DM, ಹಿ ಹ್ಯಾಸ್ ನೋ ಪವರ್ ಟು ಸೇ ಸಂಬಡಿ ಇಸ್ ಆಂಟಿ ನ್ಯಾಷನಲ್. ಹಾಗೆ ಬಿಜೆಪಿಗೂ ಅಧಿಕಾರ ಇಲ್ಲ, ಯಾರೋ ಅನ್ನಕ್ ಬರಲ್ಲ. ಅದನ್ನ ಅವ್ರು ಅಂದಿದ್ರು ತಪ್ಪೆ, ನೀವು ಅನ್ನೋದು ತಪ್ಪೇನೆ. ಒಂದಕ್ಕೋಸ್ಕರ ಇನ್ನೊಂದನ್ನ ಕ್ಷಮಿಸೋದಲ್ಲ, ಅದಲ್ಲ ವಿಚಾರ. ಈಗ ಲಡಾಖ್ ವಿಚಾರದಲ್ಲಿ ನೀವು ಮೊನ್ನೆ ಇದೇ ನಡುವೆ ಇನ್ನೊಂದು ನಡೀತದೆ ದಿಲ್ಲಿಯಲ್ಲಿ, ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕೊಡಿ ಅಂತ ಫರೂಕ್ ಅಬ್ದುಲ್ಲಾ ಮತ್ತು ಉಮರ್ ಅವರು ಕೂಡ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ನೀವು ಆರ್ಟಿಕಲ್ 370 ತೆಗೆದು ನಮ್ಮ ಭಾರತಕ್ಕೆ ಸೇರ್ಬೇಕಾದ ಇವೆಲ್ಲ ಪ್ರದೇಶಗಳು ಅಂತ ಮಾಡ್ಕೊಂಡ್ರಿ, ಒಳ್ಳೇದು, ವೆಲ್ಕಮ್. ಆದರೆ ಅವನು ಯೂನಿಯನ್ ಟೆರಿಟರಿ ಮಾಡಿ ಇಟ್ಟಿದ್ದೀರಿ, ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಕೇಳ್ತಿದ್ದಾರೆ. ಲಡಾಖ್ ಒಂದು ರಾಜ್ಯ ಮಾಡಿ, ಜಮ್ಮು ಕಾಶ್ಮೀರ ರಾಜ್ಯ ಮಾಡಿ, ಇನ್ನೊಂದು ಪ್ರದೇಶ ಇದೆ ಅವ್ರು ಬೇರೆ ಬೇರೆ ರಾಜ್ಯ ಮಾಡಿ ಅಂತ ಹೇಳ್ತಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಈ ಲಾಠಿ ಚಾರ್ಜ್ ಬಗ್ಗೆ ಮಾತಾಡಿದ್ರಿ ಶೈಲಜಾ ಅವರೇ. ಹಜಾರೆ ಅವರ ಹೋರಾಟದಲ್ಲಿ ಬಾಬು ರಾಮದೇವ್ ಅವರ ವಿಚಾರಕ್ಕೆ ನೀವ್ ಹೆಂಗ್ ನಡ್ಕೊಂಡ್ರಿ ಅಂತ ಬಹುಶಃ ಇಡೀ ದೇಶ ನೋಡಿದೆ. ನಿಮ್ಮ ಖರ್ಗೆ ಅವರೇ ಮಂತ್ರಿಗಳಾಗಿದ್ರೆ ಅವಾಗ ವೇದಿಕೆಯಿಂದ ಅಟ್ಲೀಸ್ಟ್ ಬಿಜೆಪಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಕ್ಕಾದ್ರೂ ಅಲೋ ಮಾಡಿದ್ರು, ನೀವು ಅದಕ್ಕೂ ಅವಕಾಶ ಕೊಡ್ಲಿಲ್ವಲ್ಲ. ಬಹಳ ದೊಡ್ಡ ಆರೋಪ ರೀ ಇದು. ಮೇಡಮ್, ಇದು ಏನಾಗ್ತಾ ಇದೆ, ಅವಾಗಿಂದನೂ ಚರ್ಚೆ ಕೇಳ್ತಾ ಇದ್ದೀನಿ, ಒನ್ ವೇ ಆಗ್ತಾ ಇದೆ. ನೀವು ಪ್ರಸ್ತುತ ಒಂದು ಸಬ್ಜೆಕ್ಟ್ ಮೇಲೆ ಏನಿಟ್ಟಿದ್ದೀರಾ, ನೀವು ಖಂಡಿತ ಜಂತರ್ ಮಂತರಲ್ಲಿ ಕಳೆದ ಬಾರಿ ಗಲಾಟೆಗಳಾದಾಗ ರಾಮದೇವ್ ಬಾಬಾ ಅವರು ಆ ಗಲಾಟೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರವ್ರಿಗೆ ಯಾವ್ಯಾವ ಹುನ್ನಾರದಿಂದ ರಾಜಕಾರಣವನ್ನ ಬಳಸ್ಕೊಂಡು ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತ ಇವತ್ತೇನು ಯಾರು ಮುಚ್ಚಿಡ್ಬೇಕಾಗಿದ್ದ ಅಂಶ ಅಲ್ಲ. ಅವರೆಲ್ಲ ಏನಾಗಿದ್ದಾರೆ, ಎಲ್ಲಿದ್ದಾರೆ, ಯಾರನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಈಗೇನು ಅದು ಯಾವ್ದು ಬಹಿರಂಗ, ಇದೆಲ್ಲ ಓಪನ್ ಸೀಕ್ರೆಟ್ ಆಗಿದೆ. ಆದ್ರೆ ಈಗ ಅವ್ರು ಯಾರೋ ಹೇಳಿದ್ರು, ಕಾಕ್ರೋಚ್ ಪಾರ್ಟಿಗಳನ್ನ ನೀವು ಹೇಳಿದ್ರಿ, ಒಂದು ಸೀರಿಯಸ್ ಆಗಿ ತಗೊಳ್ಬೇಕು, ತಗೊಳ್ಳೋ ಹಂಗೆ ನಡ್ಕೊಳ್ತಾ ಇಲ್ಲ, ಪ್ರಬುದ್ಧವಾಗಿ ನಡ್ಕೊಳ್ತಾ ಇಲ್ಲ, ವಿಡಂಬನಾತ್ಮಕವಾಗಿ ಅವರು ತಮ್ಮ ಪ್ರತಿಭಟನೆ ಹಮ್ಮಿಕೊಂಡ್ರು ಅಂತ. ನೀವು ಮಾತಾಡೋದಕ್ಕೆ ಕೊಡೋ ಹಾಗಿದ್ರೆ ಅಲ್ಲ, ನಾನ್ ಕೇಳಿರೋ ಪ್ರಶ್ನೆ ಬಿಟ್ಟು ನೀವು ಯಾವ್ದಕ್ಕ ಉತ್ತರ ಕೊಟ್ಬಿಟ್ರೆ ನಾನು ಸುಮ್ ಕೂತ್ಕೊಬಿಡ್ಬೇಕು. ಹೇಳ್ತಾ ಇದ್ದೀನಿ, ಜಂತರ್ ಮಂತರಲ್ಲಿ ಬಾಬಾ ರಾಮದೇವ್ ಅವರು ಕೂತ್ಕೊಂಡಾಗ ಅವರಿಗೆ ರಾಜಕೀಯದ ಹಿನ್ನೆಲೆ ಇತ್ತು. ಅವರು ಅದನ್ನೆಲ್ಲಾ ರೀತಿಯಿಂದ ಬಳಕೆ ಮಾಡಿಕೊಂಡು ಅದನ್ನ ಪ್ರತಿಭಟನೆಯನ್ನ ಒಂದು ಪ್ರತಿಭಟನೆ ಮುಖಾಂತರವಾಗಿ ತಮ್ಮ ಬಿಜೆಪಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಆ ದಿನ ಪ್ರಯತ್ನ ಪಡ್ತಾ ಇತ್ತು. ಅದು PR ರಾಜಕೀಯದ ಉದ್ದೇಶದಿಂದ ಕೂಡಿತ್ತು. ಆದ್ರೆ ಇಂದಿನ ಪ್ರತಿಭಟನೆ ಸೋನಂ ವಾಕ್ಚುಕ್ ಅನ್ನ ಹೊರತುಪಡಿಸಿ ಕೂಡ ಅವರು ಲಡಾಖಲ್ಲಿ ಮಾಡಿದ್ರು, ಈಗೆಲ್ಲ ಹೇಳಿದೀವಿ. ಅವರಲ್ದೆ ಇನ್ ಯಾರೇ ಮಾಡ್ಲಿ ಮೇಡಮ್, ಯಾರೇ ಮಾಡ್ಲಿ, ಇವತ್ತು ಯುವಕರು ಎದ್ದು ನಿಂತಿರೋದು ತಮ್ಮ ಹಕ್ಕುಗಳಿಗಾಗಿ. ಇವತ್ತು 80ರಿಂದ 90 NTA ಆದಾಗಿಂದ 80ರಿಂದ 90 ಸಾರಿ ಒಂದು ಪೇಪರ್ ಲೀಕ್ ಆಗುತ್ತೆ. 23 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಆಗ್ತಾರೆ. ಇಂಥವೆಲ್ಲ ಸಂದರ್ಭದಲ್ಲಿ ಅವರು ತಮ್ಮ ನ್ಯಾಯವನ್ನ ಕೇಳೋದಕ್ಕೆ ಸ್ಥಾನ ಯಾವುದು? ಸಂಸತ್ ತಾನೆ. ಪೇಪರ್ ಲೀಕ್ ಆಗಿರೋದು ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲೂ ನೋಡಿದೀವಿ, ಅದಕ್ಕೇನಂತೀರಾ ಮೇಡಮ್? ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಕೂಡ ಯಾವುದೇ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸಗಳನ್ನ ಇಲ್ಲಿವರೆಗೂ ನಾವಂತೂ ಈ ಮಟ್ಟದಲ್ಲಿ ನೋಡಿಲ್ಲ. ಅನೇಕ ಅಲ್ಪ ಸ್ವಲ್ಪ ಲೋಪದೋಷಗಳಾಗಿರ್ಬೋದು, ಆದ್ರೆ ಇವತ್ತೇನಾಗ್ತಾ ಇದೆ, ಆಗ್ಲೇ ಸರ್ ಒಬ್ರು ಹೇಳ್ತಾ ಇದ್ರು, ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ನೀವು ರೈತರನ್ನ ನಡೆಸ್ಕೊಂಡಿರೋ ರೀತಿ 528 ರೈತರು ಸತ್ತೋಗಿರೋದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಮಣಿಪುರದಲ್ಲಿ ಇವತ್ತು ಈ ಪ್ರತಿಭಟನೆ ಈ ಹಂತಕ್ಕೆ ಹೋಗಕ್ಕೆ ಕಾಂಗ್ರೆಸ್ ಸರ್ಕಾರ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾ ಹೇಳ್ತೀನಿ ಅಂದ್ರೆ ಆರೋಪ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗ ಸೋನಂ ವಾಂಗ್ಚುಕ್ ಉಪವಾಸ ಕೂತ್ರು, ಅವ್ರ ಹೆಂಡತಿ ಬಂದು ಹೇಳ್ತಾರೆ, ವಿಪಕ್ಷಗಳು ನಮಗ್ ಸಪೋರ್ಟ್ ಮಾಡಿದ್ರೆ, ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ನನ್ನ ಗಂಡ ಉಪವಾಸವನ್ನ ಕೈ ಬಿಡ್ತಾರೆ ಅಂತ. ಧ್ವನಿನೇ ಎತ್ತಲ್ಲ, ಚಳಿ ಕಾಯಿಸ್ಕೊಳ್ಳೋಣ ಅಂತ ಕಾಯ್ತಾ ಇದ್ರಾ? ಬಿಜೆಪಿ ಬೇಳೆ ಬೇಯಿಸ್ಕೊಳುತ್ತೆ, ನೀವು ಚಳಿ ಕಾಯಿಸ್ಕೊತಾ ಇದ್ರಾ? ಖಂಡಿತ ಚಳಿನೂ ಕಾಯಿಸ್ಕೊತಾ ಇಲ್ಲ, ಬೇಳೆನೂ ಬೇಯಿಸ್ಕೊತಾ ಇಲ್ಲ. ಮತ್ತೆ ಕಾಂಗ್ರೆಸ್ ಇದಕ್ಕಿಂತ ಒಂದ್ ನಿಮಿಷ ಮೇಡಮ್, ಈ ಉಪವಾಸ ಸತ್ಯಾಗ್ರಹಗಿಂತ ಮುಂಚೆನೆ
ರಾಜಸ್ಥಾನದಲ್ಲಿ ಪ್ರತಿ ಒಂದು ಪಕ್ಷದ ಅಜೆಂಡಾಗಳು ಪ್ರತಿಭಟನೆ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಪ್ರಣಾಳಿಕೆ ಇರ್ಬೋದು, ಅವ್ರದೇ ಆದ ದೃಷ್ಟಿಕೋನದಿಂದ ಹಮ್ಮಿಕೊಳ್ಳುವಂಥದ್ದು ರೂಢಿಗತವಾಗಿರುತ್ತೆ. ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಕಾಕ್ರೋಚ್ ಇರ್ಲಿ, ಆಪ್ ಇರ್ಲಿ, ಯಾವುದೇ ಇರ್ಲಿ. ನಮ್ಮ ಪಾರ್ಟಿಯಿಂದ ರಾಜಸ್ಥಾನದ ಮೂಲಕ ಕ್ಷಾತ್ರಂಕ ಗೂಂಜ್ ಅಂತ ಅಭಿಯಾನವನ್ನ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹಮ್ಮಿಕೊಂಡಿದ್ದಾರೆ. ಧ್ವನಿ ಸಂಸತ್ ಒಳಗೂ ಕೂಡ ಧ್ವನಿ ಎತ್ತಿರೋದಕ್ಕೆ ಬೇಕಾದಷ್ಟು ಸಂಸತ್ತಲ್ಲಿ ನಡೆಯುವಂತಹ ಸದನಗಳ ಕಲಾಪಗಳನ್ನ ತಾವು ಕಾಣಬಹುದು. ಸಂಸತ್ ಹೊರಗೂ ಕೂಡ ವಿದ್ಯಾರ್ಥಿಗಳ ಪರ, ಕಾರ್ಮಿಕರ ಪರ, ರೈತರ ಪರ, ಮಹಿಳೆಯರ ಪರ, ಮಣಿಪುರದ ಘಟನೆ ಪ್ರತಿ ಒಂದು ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಾರೆ. ಈಗ ಕೊನೆಗೆ ಎಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸಂಸತ್ತು ಯಾವ ರೀತಿ ಇವರು ಬಿಜೆಪಿ ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಂಸತ್ ಒಳಗೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ನಮಗೆ ಇನ್ನೇನು ಇಲ್ಲ ಅನ್ಯ ಮಾರ್ಗ, ನಾವು ಜನಾಂದೋಲನದಿಂದನೇ ನಮ್ಮ ಮುಂಚೆನೆ ವಾಕೌಟ್ ಅಂತ ಹೊರಗೆ ಓಡ್ ಬಂದ್ರೆ ಇನ್ನೇನ್ ಮಾಡ್ತಾರೆ ಹೇಳಿ? ಅವರು ಆರಾಮಾಗಿ ಎಸ್ಕೇಪ್ ಆಗ್ತಾರೆ. ಸದನ ನಡೆಯುವಾಗ ಕಂಟಿನ್ಯೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ್ತೀನಿ, ಅಲ್ಲಿ ಮೈಕ್ ಆಫ್ ಆಗುತ್ತೆ, ಮಾತಾಡಕ್ ಅವಕಾಶ ಕೊಡಲ್ಲ. ಸ್ಪೀಕರ್ ಅವರು ಬಿಜೆಪಿ ಕಡೆಯವರಿಗೆ ಒಂದು ರೀತಿ ನ್ಯಾಯವನ್ನ ಕೊಡ್ತಿರ್ತಾರೆ, ಈ ಕಡೆ ವಿರೋಧ ಪಕ್ಷವರಿಗೆ ಇನ್ನೊಂದು ರೀತಿ ನ್ಯಾಯವನ್ನ ಕೊಡ್ತಾ ಇರ್ತಾರೆ. ಇದು ಸತತವಾಗಿ ನಡೀತಾ ಇರುವಂತದ್ದು 2014ರಿಂದ. ಯಾವ ಸಂಸತ್ತಿನಲ್ಲಿ ಎತ್ತಿರುವಂತಹ, ಯಾಕೆ ಓಟ್ ಚೋರಿ ಬಗ್ಗೆ ಮಾತಾಡ್ಲಿಲ್ವಾ? ಕರೆದು ಕೂತ್ಕೊಂಡು ಮಾತಾಡಿದ್ರ? ಮಣಿಪುರದ ಘಟನೆ ಬಗ್ಗೆ ಮಾತಾಡ್ಲಿಲ್ವಾ? ಕರೆದು ಕೂತ್ಕೊಂಡು ಏನಾದ್ರು ಚರ್ಚೆ ಮಾಡ್ತಾರ? ಆಹ್ಲಾದಕರವಾಗಿ ಚರ್ಚೆ ಏನಾದ್ರು ಶೈಲಜ್ ಅವರೇ, ಆಯ್ತು, ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಯ್ತು. ರಾಮ 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 ಅಸ್ತು ಅಂದ ಅಧಿಕಾರಕ್ಕೆ ಬಂದ್ರು. ಅದಾದ್ಮೇಲೆ ಯುವಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು, ಯಶಸ್ವಿ ಆದ್ರು. ಯುವಕರೆಲ್ಲರೂ ಕೂಡ ಮೋದಿ ಅಂದ್ರೆ ಹುಚ್ಚೆತ್ಕೊಂಡಿಯವರು, ರ್ಯಾಲಿ ಅಂದ್ರೆ ಹಂಗೆ ಜನ ಸೇರ್ಕೊಳ್ಳೋರು. ಈಗ ಈ ಪ್ರಮಾಣದ ಹೋರಾಟ, ಈ ಪ್ರಮಾಣದ ಲಾಠಿ ಏಟು, ಮುಂಬರೋ UP ಎಲೆಕ್ಷನ್ ಬರ್ತಾ ಇದೆ, ಅದ್ರ ಮುಂದಿನ ವರ್ಷ ನಾವು ಎಲೆಕ್ಷನ್ಗೆ ಹೋಗ್ತಾ ಇದೀವಿ, ಆಮೇಲೆ MP ಎಲೆಕ್ಷನ್ ಬಂತು, ಹೆಂಗ್ ಪೆಟ್ಟು ಬೀಳ್ಬೋದು ಸರ್ ಇವ್ರಿಗೆ? ಅಬ್ಸಲ್ಯೂಟ್ಲಿ ಬಹಳ ಗಂಭೀರವಾದ ಪೆಟ್ಟು ಬೀಳುತ್ತೆ. ಹಾಗೆ ನೋಡಿದ್ರೆ ಬಿಜೆಪಿಯ ಈ ಒಂದು ಯೂತ್ ಪ್ರೋಗ್ರಾಮ್ ಏನಂತ ಅನ್ಕೊಳ್ತೀವಿ ನಾವು. ಯೂತ್ ಅಂದ್ರೆ ಕೇವಲ ಯೂತ್ ಆಗಿ ನೋಡೋದಿಲ್ಲ, ಅವರು ಹೊಸ ಮತದಾರ ಅಂತ ನೋಡ್ತಾರೆ. ಆ ಒಂದು ಡ್ರೈವ್ ಶುರುವಾಗಿದ್ದು ನಮ್ಮ ತಲೆಮಾರಿಂದ. ಈಗ ಅಲ್ಲಿ ಧರಣಿ ಕೂತವರು ನಮ್ಮ ಮುಂದಿನ ತಲೆಮಾರಿನ ಜನ, ಹುಡುಗರು ಅವರು. ಈಗ ನಾವು ಸ್ಕೂಲಲ್ಲಿರುವಾಗ, ನಾ ಹೈಸ್ಕೂಲಲ್ಲಿ ಇರುವಾಗ ನಮಗೊಂದು ಪಾಠ ಹೇಳ್ತಿದ್ರಿ ಇವರು. ನಾನು ಒಂದು 4-6 ಸತಿ ಹೋಗಿದ್ದೇನೆ ಇವರು ಶಾಖೆಗಳಿಗೆ. ಆ ಪಾಠಗಳೇ ಬೇರೆ. ಒಂದು ರೀತಿಯ ವಿಲನೈಸ್ ಮಾಡಿಬಿಡೋದು ಒಂದು ಸಮುದಾಯವನ್ನ, ಇನ್ನೊಂದು ರೀತಿಯ ನನ್ನ ಬಹುಸಂಖ್ಯಾತ ಸಮುದಾಯವೇ ಇಲ್ಲಿ ವಿಕ್ಟಿಮ್ ಅನ್ನೋ ಥರ ಒಂದು ನ್ಯಾರೇಟಿವ್. ಬಹುಸಂಖ್ಯಾತರು ವಿಕ್ಟಿಮು, ಅಲ್ಪಸಂಖ್ಯಾತರು ಇಲ್ಲಿ ಏನಂತ ದಬ್ಬಾಳಿಕೆ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ವಿಚಾರಗಳಿದಾವೆ. ಇವರು ಒಳಗಡೆನೆ ಅನೇಕ ಹಿಡನ್ ಅಜೆಂಡಾಗಳಿರ್ತವೆ. ಒಂದೇ ಒಂದು ಸಮುದಾಯಕ್ಕೆ ಇವರು ಒತ್ತು ಕೊಡ್ತಾರೆ. ಅದ್ರ ಆಚೆಗೆ ಇದೆಲ್ಲದರ ಆಚೆ ಏನಿತ್ತಂದ್ರೆ ಆಂಟಿ ಕಾಂಗ್ರೆಸಿಸಮ್. ಇವರ ಕಂಪ್ಲೀಟ್ ರಾಜಕೀಯದ ಮೂಲ ಏನಂತಾರೆ ಅದಕ್ಕೆ, ಫೌಂಡೇಶನ್ ಸ್ಟೋನ್ ಆಂಟಿ ಕಾಂಗ್ರೆಸ್, ಕಾಂಗ್ರೆಸ್ ವಿರೋಧಿ ನೆಲಗಟ್ಟು. ಕಾಂಗ್ರೆಸ್ ವಿರೋಧಿ ನೆಲಗಟ್ಟಿಗೆ ಆಗ ಜಸ್ಟಿಫಿಕೇಶನ್ ಇತ್ತು. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮಾಡಿದ್ದಾಗ್ಲಿ, ಅಥವಾ ಒಂದು ಪರಂಪರೆ, ಒಂದು ಕುಟುಂಬ ರಾಜಕಾರಣ ಆಗಲಿ, ಅಂದಿನ ಭ್ರಷ್ಟಾಚಾರಗಳಾಗಲಿ, ಅಲ್ಲೊಂದು ನೆಲಗಟ್ಟಿತ್ತು. ನಮ್ಮಂಥ ಯುವಕರು ಆ ಕಾಲದಲ್ಲಿ ಯಾಕೆ ಇವ್ರನ್ನ ಬೆಂಬಲಿಸಿದ್ವು ಅಂದರೆ, ನಾನು ಬೆಂಬಲಿಸ್ಲಿಕ್ಕೆ, ಅನೇಕ ನನ್ನ ಗೆಳೆಯರೆಲ್ಲ ಯಾಕೆ ಬೆಂಬಲಿಸಿದ್ರು ಅಂದರೆ, ಇದೊಂದು ಹೊಸ ಸರ್ಕಾರ ಕೊಡ್ತಾರೆ, ಒಂದು ಹೊಸ ರೀತಿಯ ಸ್ವಚ್ಛ ಆಡಳಿತ ಕೊಡ್ತಾರೆ ಅನ್ನೋ ಭರವಸೆ ಇತ್ತು, ಬದಲಾವಣೆ ನೋಡೋಣ ಅಂತ. ಆದ್ರೆ ಆ ಭರವಸೆ ಈಗ ಪೂರ್ತಿ ಕುಸಿದು ಬಿದ್ದಿದೆ. 12 ವರ್ಷದಲ್ಲಿ ಒಂದು ಲವಲೇಶ ಉಳಿದಿಲ್ಲ ಭರವಸೆ. ಅಷ್ಟೇ ಅಲ್ಲ, ನಾನು ನನ್ನ ಮಕ್ಕಳಿಗೆ ಏನು ಉತ್ತರ ಹೇಳ್ಬೇಕು ಗೊತ್ತಿಲ್ಲ ನನಗೀಗ. ಅವ್ರಿಗೆ ಉದ್ಯೋಗ ಇಲ್ಲ, ಶಿಕ್ಷಣ ವ್ಯವಸ್ಥೆ ವಿಶ್ವಾಸ ಇಲ್ಲ, ಅವ್ರಿಗೇನು ಉತ್ತರ ಹೇಳ್ಬೇಕು. ಇದ್ರ ಜೊತೆಗೇನೆ 2027, 28, 29 ಈ 3 ವರ್ಷದಲ್ಲಿ ಬಿಜೆಪಿ ಒಳಗಡೆ ಒಂದು ಅಂತರ್ಯುದ್ಧ ಶುರುವಾಗಿದೆ. ಬಹುಶಃ ಹೊಣೆಗಾರಿಕೆ ಹೊತ್ಕೊಂಡು ಈಗ್ಲಾದ್ರೂ ಕೆಳಗಿಳಿಸಿದ್ರೆ ಅಲ್ಪ ಸ್ವಲ್ಪ ಮುಖಭಂಗದಿಂದ ತಪ್ಪಿಸ್ಕೋಬಹುದಾ ಬಿಜೆಪಿ? ಇಟ್ ಇಸ್ ಟೂ ಲೇಟ್. ಯಾಕಂದ್ರೆ ಈಗ ಸೋತಂಗ ಅನ್ಸ್ಬಿಡ್ತಿದೆ ಅವ್ರಿಗೆ. ಆಮೇಲೆ ಒಂದೇ ಒಂದು 2 ಸೆಕೆಂಡ್ಸ್, ಈ 2 ವರ್ಷದಲ್ಲಿ ಮೋದಿಯ ನಂತರ ಯಾರು ಅನ್ನೋ ಒಂದು ಅಂತರ್ಯುದ್ಧನೂ ಬಿಜೆಪಿ ಶುರುವಾಗ್ತದೆ. ಈ ಎಲ್ಲ ಸೇರ್ಕೊಂಡು 29 ಇಸ್ ವೆರಿ ವೆರಿ ಬ್ಲೀಕ್. 29 ಇಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಫಾರ್ ದೆಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇವತ್ತು ಕೂಡ 2ನೇ ದಿನ ಸಂಸತ್ ಚಲೋ ಮಾಡ್ತೀವಿ ಅಂತ ದೇಶದ ಮೂಲೆಯಿಂದ ಜಂತರ್ ಮಂತರ ಜನ ಸೇರ್ತಾ ಇದ್ದಾರೆ. ಸಂಸತ್ತಿಗೆ ಇವತ್ತು ಮುತ್ತಿಗೆ ಹಾಕ್ತಾರ, ಯಾವ ರೀತಿಯಲ್ಲಿ ಇರುತ್ತೆ ಹೋರಾಟ ಅನ್ನೋದು ಕುತೂಹಲ. ಆದ್ರೆ ಕೃಷಿ ಕಾಯ್ದೆಯಲ್ಲಿ ಮಾಡ್ಕೊಂಡಂತಹ ಎಡವಟ್ಟು, ರೈತರನ್ನ ಖಲಿಸ್ತಾನಿಗಳು ಅಂದಿದ್ದು, ಅವರ ಚಳುವಳಿಗೆ ಅಡ್ಡ ಹಾಕಿದ್ದು, ರೈತರು ಸಾವನ್ನಪ್ಪಿದ್ರು, ಆರೋಪ ಇವತ್ತಿಗೂ ಹೊತ್ಕೊಂಡಿದೆ ಬಿಜೆಪಿ. ಅದೇ ಎಡವಟ್ಟನ್ನ ವಿದ್ಯಾರ್ಥಿಗಳ ವಿಚಾರದಲ್ಲೂ ಮಾಡ್ಕೊಳ್ಳುತ್ತಾ ಗೊತ್ತಿಲ್ಲ, ಕಾದ್ ನೋಡೋಣ. ಇವತ್ತಿನ ನಿರ್ಧಾರ ಬಿಜೆಪಿ ಏನಾಗಿರುತ್ತೆ, ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ನಮ್ಮಲ್ಲೂ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.